ಜೋರಾಗಿ ಹೇಳಿ. ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇಲ್ಲ? ಗುಡ್ ಮಾರ್ನಿಂಗ್. ಓಕೆ, ನನ್ನ ಹೆಸರು ಪರಶುಮೂರ್ತಿ ಅಂತ. ಐ ಆಮ್ ಅ ನ್ಯಾಷನಲ್ ಲೆವೆಲ್ ಟ್ರೈನರ್ ಆ್ಯಂಡ್ ಫೆಸಿಲಿಟೇಟರ್. ನಾನು ಮೈಸೂರಲ್ಲೇ ವಿಜಯನಗರ ಗೌರ್ಮೆಂಟ್ ವುಮೆನ್ಸ್ ಫಸ್ಟ್ ಏಡ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ನನ್ನ ಕ್ವಾಲಿಫಿಕೇಷನ್ BCom, MCom, MBA, post-graduate diploma in human resource management, post-graduate diploma in marketing management, SLET UGC ಪಾಸ್ ಮಾಡಿದ್ದೀನಿ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದೆ. ಫೆಸಿಲಿಟೇಟರ್ಸ್ ಕೋರ್ಸ್ ಇನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಿದೆ. ಪ್ರೆಸೆಂಟ್ಲಿ ಐ ಆಮ್ ಡೂಯಿಂಗ್ ಮೈ PhD which will be finished in another 1 year. Facilitators course in human resource development and I'm a national level trainer. Apart from that, I am also doing MA psychology. ಇಷ್ಟು ನಂದು ಕ್ವಾಲಿಫಿಕೇಷನ್. ಇದ್ರ ಜೊತೆ ಐ ಆಮ್ ಅ ಕ್ಯಾಟ್ ಟ್ರೈನರ್. ಅಫಿಷಿಯಲಿ ಐ ಆಮ್ ಕ್ಯಾಟ್ ಟ್ರೈನರ್ ಫ್ರಮ್ ಕರಿಯರ್ ಫೋರಮ್. 15 years ಬ್ಯಾಕ್ ಪುಣೆಯಲ್ಲಿ ಟ್ರೈನಿಂಗ್ ಆಗಿದೆ. ಅದಲ್ಲದೆ ಐ ಟೀಚ್ ಫಾರ್ IAS. ಪಬ್ಲಿಕ್ ಆ್ಯಡ್ ಇಸ್ ಮೈ ಸ್ಪೆಷಲೈಸೇಷನ್. ಪ್ರೆಸೆಂಟ್ಲಿ ಐ ಆಮ್ ಅಸೋಸಿಯೇಟೆಡ್ ವಿತ್ ಪೊಲೀಸ್ ಅಕಾಡೆಮಿ ಇನ್ ಮೈಸೂರು. ಪ್ರೆಸೆಂಟ್ಲಿ ಒಂದು 22 ಜನ DYSP ಇದ್ದಾರೆ. ಅವ್ರಿಗೆ ಆರ್ಗನೈಸೇಷನ್ ಬಿಹೇವಿಯರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪಾಠ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಈ ಇನ್ಸ್ಟಿಟ್ಯೂಟಲ್ಲಿ ಬ್ಯಾಂಕಿಂಗ್ ಕೋಚಿಂಗ್, ಅದರಲ್ಲಿ ಮೈ ಫೇವ್ರೆಟ್ ಸಬ್ಜೆಕ್ಟ್ ಇಸ್ ರೀಸನಿಂಗ್, ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, GK ಆ್ಯಂಡ್ ಇಂಗ್ಲಿಷ್. ಈಗ ಸೇಟ್ ಅವೇ ಟಾಪಿಕ್ ಬರ್ತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ, ಇಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ ಆಗಿದ್ದೀರಾ. ಗ್ರೇಟ್, ಐ ರಿಯಲಿ ಅಪ್ರಿಷಿಯೇಟ್. ಈಗ ತಾನೇ ಹೇಳಿದ್ರು, ಫೇಲ್ಯೂರ್ ಇಸ್ ದ ಸ್ಟೆಪ್ ಸ್ಟೋನ್ ಆಫ್ ವಾಟ್? Success. See, always remember one beautiful proverb with that. First impression is the best impression. First impression is the best impression. But ಅದು ಔಟ್ಡೇಟ್ ಆಗಿದೆ. ಏನೋ ಹೇಳ್ತೀರಾ ಹೊಸದು? ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ತುಂಬ ಹಳೇದಾಯಿತು. ಲಾಸ್ಟ್ ಇಂಪ್ರೆಷನ್ ಇಸ್ ದ ಎವರ್ಲಾಸ್ಟಿಂಗ್ ಇಂಪ್ರೆಷನ್. ನಿಮಗೆ ಒಂದು ಶಿಪ್ ಗೊತ್ತಿರೋದು, ಎಲ್ರಿಗೂ ಶಿಪ್ ಗೊತ್ತಲ್ವಾ? ಶಿಪ್, ಅದರದ್ದು ಹೆಡ್ ಯಾರು? ಕ್ಯಾಪ್ಟನ್. ಕ್ಯಾಪ್ಟನ್ ಏನು ಮಾಡ್ತಿರ್ತಾರೆ ಅಂದರೆ ಶಿಪ್ನ ತಗೊಂಡು ಹೋಗ್ತಾ ಇರ್ತಾರೆ. ನೀಟಾಗಿ ಕೇಳಿಸ್ಕೊಳ್ಳಿ. ಇವತ್ತಿಂದ ಈ ಎಕ್ಸಾಂಪಲ್ ಏನಾದ್ರು ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ 100% ಮುಂದೆ ಬರ್ತೀರಾ. ನಾಟ್ 99%, 100%. ಶಿಪ್ಪನ್ನು ಗೈಡ್ ಮಾಡೋದು ಯಾರು? ಕ್ಯಾಪ್ಟನ್. ಕ್ಯಾಪ್ಟನ್ ಹೇಳ್ತಾ ಇರ್ತಾನೆ. ಬಟ್ ಆಲ್ವೇಸ್ ರಿಮೆಂಬರ್, ಶಿಪ್ ಕೆಳಗಡೆ ಒಂದು 50ರಿಂದ 100 ಜನ ಅವ್ನು ಹೇಳೋದು ಮಾತು ಕೇಳ್ತಾ ಇರ್ತಾರೆ. ಅವ್ರಿಗೆ ಶಿಪ್ ಎದುರುಗಡೆ ಏನಿದೆ ಅಂತ ಏನೂ ಕಾಣಿಸೋದಿಲ್ಲ, ಏನೂ ಕಾಣಿಸಲ್ಲ. ದ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಟ್ಟರೆ ಜಸ್ಟ್ ಗೋ ಸ್ಟ್ರೈಟ್. ಇಷ್ಟು ಡಿಗ್ರೀಸ್ ಟರ್ನ್ ಮಾಡಿ ಅಂತಂದ್ರೆ ಟರ್ನ್ ಮಾಡ್ತಿರ್ತಾರೆ. ಸೊ 50 ಜನ ಈವನ್ ಮುಂದೆ ಬಂಡೆಗಲ್ಲಿದ್ರು ಸಹ ಸ್ಟ್ರೈಟ್ ಹೋಗಿ ಅಂದರೆ ಸುಮ್ಮನೆ ಹೋಗ್ತಿರ್ತಾರೆ. ದೇ ಜಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ನೀವು ಅನ್ಕೋಬೋದು, ಸರ್ ಈ ಕತೆ ನಮ್ಗೆ ಯಾಕೆ ಹೇಳ್ತಿದ್ದೀರಾ ಅಂತ. ವೆರಿ ಸಿಂಪಲ್. ದ ಕ್ಯಾಪ್ಟನ್ ಆಫ್ ದ ಶಿಪ್ ಇಸ್ ಯುವರ್ ಬ್ರೈನ್. ಕ್ಯಾಪ್ಟನ್ ಆಫ್ ದ ಶಿಪ್ ಇಸ್ ಯುವರ್ ಬ್ರೈನ್, ನಿಮ್ಮ ಮೆದುಳು. ರಿಮೈನಿಂಗ್ 50 ಜನ ಅಂತ ಹೇಳಿದ್ನಲ್ಲ, ದೇ ಆರ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ನಾಲ್ಕೇ ಇಟ್ಕೊಳ್ಳಿ, ನೀವೇನು ಮಾಡ್ತೀರಾ? ಇದನ್ನ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಅವಾಗೇನಾಗುತ್ತೆ, ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿನೂ ನಿಮ್ಮ ಹೇಳಿದ ಮಾತು ಕೇಳೋದಿಲ್ಲ. ಸೊ ಬೀಯಿಂಗ್ ಅ ಕ್ಯಾಪ್ಟನ್ ಆಫ್ ಅ ಶಿಪ್, ವಾಟ್ ಯು ಶುಡ್ ಡೂ ಇಸ್, ಯು ಶುಡ್ ಗಿವ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಹಿಯರ್ ದಟ್ ಓಕೆ, ನಾನು ಬೆಳಗ್ಗೆ 3:30ಗೆ ಹೇಳಬೇಕು, ನಂಬ್ತಿರೋ ಬಿಡ್ತಿರೋ 3:30ಗೆ ಎದ್ದೇಳ್ತೀರಾ. ವೆರಿ ಸಿಂಪಲ್. ಬಟ್ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? 5 ಗಂಟೆಗೆ ಅಲಾರಾಮ್ ಕೊಡ್ತೀರಾ. ಗೊತ್ತಿರೋ ವಿಷಯ, ಅಂದರೆ ಆಗಲೇ ಸ್ಮೈಲ್ ಬಂತು. ಓಕೆ ಸರ್, ರೀಸನಿಂಗ್ ಬ್ಯಾಂಕ್ ಎಕ್ಸಾಮ್ಗೆ ಏನಕ್ಕೆ ಬೇಕು ಸರ್? IASಗೆ ಹಾಕಬೇಕು, KASಗೆ ಹಾಕಬೇಕು ಅಂತ ನೀವು ಕೇಳ್ತೀರಾ. ಈಗ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ. ನಿಮ್ಗೊಂದು ಕ್ವಶನ್ ಇದ್ದೇ ಇರುತ್ತೆ, ನಿಜನಾ? ರಿಲೇಷನ್ಶಿಪ್ ನಿಮ್ಗೆ ಅರ್ಥವೇ ಆಗಲ್ಲ. A is the father of his mother, who is the grandmother of this person. Who is he? ನೀವೇನು ಮಾಡ್ತೀರಾ? ಹಿಂಗೆ ಹೋಗೋಷ್ಟಕ್ಕೆ, ಹೋದ್ರೋಯ್ತು ಬಿಡಪ್ಪ, ಯಾರೋ ಇದು, ಅವ್ರು ಕಟ್ಕೊಂಡು ನಮಗೇನು, ನೀವು ಬಿಟ್ಬಿಡ್ತೀರಾ. ರಿಲೇಷನ್ಶಿಪ್ ಇಸ್ ವೆರಿ ಈಸಿ. ಐ ಟೀಚ್ ಯು ಸಮ್ ಟೆಕ್ನಿಕ್ಸ್. ರಿಲೇಷನ್ಶಿಪ್ ನೀವು ಮಾಡ್ಬೇಕಂದ್ರೆ ನಿಮ್ಮ ತಂದೆನ ಹೇಗೆ ಇಂಟ್ರಡ್ಯೂಸ್ ಮಾಡ್ತೀರಾ? ಯೂಶಲಿ ನೀವೇನು ಮಾಡ್ತೀರಾ? ನಿಮ್ಮ ಫ್ರೆಂಡ್ಗೆ ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೆ, ಈಸ್ ಮೈ ಫಾದರ್. ಇನ್ಮೇಲೆ ಇದು ಮಾಡಬೇಡಿ, ಇದು ತಪ್ಪು. ನೀವೇನೇನ್ಬೇಕಂದ್ರೆ, ಹೀ ಈಸ್ ಮೈ ಮದರ್ಸ್ ಹಸ್ಬೆಂಡ್ ಹೇಳ್ಬೋದಾ? ಅರ್ಥ ಆಗ್ತಿದೆಯಾ? ರಿಲೇಷನ್ಶಿಪ್ ಇದೆ ತಾನೇ ಕೇಳೋದು ಎಕ್ಸಾಮಲ್ಲಿ. ಸೊ ಹೂ ಇಸ್ ಹಿ ಅಂತ ಕೇಳಿದಾಗ, ಇವತ್ತಿಂದ ನಿಮ್ಮ ಫಾದರ್ ತೋರಿಸಿದಾಗ,
he is my mother's husband. Second type ಹೇಳ್ಬೋದಾ? Yes. He is my grandfather's only son. ಇದನ್ನ ತರ ಕೇಳೋದು ಎಕ್ಸಾಮ್ ಅಲ್ಲಿ. He is my grandfather's only son. Similarly, ಇದೇ ತರ ಈಗ ನಿಮ್ಮ ತಾಯಿ ತಮ್ಮನ ಇಂಟ್ರೊಡ್ಯೂಸ್ ಮಾಡಬೇಕು. ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ? ಸ್ಟ್ರೈಟ್ ಅವೇ ಇವರು ನನ್ನ ತಾಯಿ ತಮ್ಮ ಇಲ್ಲ. ಎಮ್ ಅಂತ ಬಂದರೆ ಮೆಟರ್ನಲ್, ಕರೆಕ್ಟ್. ಪಿ ಅಂತ ಬಂದರೆ ಫಾದರ್ ಕಂಡ್ರೆ ಬಂದರೆ ಇಟ್ ಈಸ್ ಪೆಟರ್ನಲ್. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 2 ನಿಮಿಷದಲ್ಲಿ ನಿಮಗೆ ರಿಲೇಷನ್ಶಿಪ್ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ 2 ರಿಂದ 3 ಕ್ವಶನ್ ರಿಲೇಷನ್ಶಿಪ್ ಇರುತ್ತೆ. ಅದನ್ನು ಯೂಶಲಿ ಸ್ಟೂಡೆಂಟ್ಸ್ ಬಿಟ್ಟೇ ಬಿಡ್ತಾರೆ. ಯಾಕೆಂದರೆ ಅರ್ಥವಾಗಲ್ವಲ್ಲ, ಏನೇನೋ ಕ್ವಶನ್ಸ್ ಕೇಳಿರ್ತಾರೆ. ಇದೊಂದು ಪ್ರಶ್ನೆ. ರಿಲೇಷನ್ಶಿಪ್ಸ್ ಅಂದರೆ ಇವತ್ತಿಂದ ಶುರು ಮಾಡಿ ಯಾರು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಸ್ಟ್ರೈಟ್ ಇಂಟ್ರೊಡ್ಯೂಸ್ ಮಾಡಬೇಡಿ, ಇಂಡೈರೆಕ್ಟಾಗಿ ಹೋಗೋಕ್ಕೆ ಶುರು ಮಾಡಿ. ಯಾವ್ಯಾವ ವೇಸ್ ಇದೆ ಹುಡುಕಿ, ಆವಾಗ ಯುವರ್ ಮೈಂಡ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಸೊ ವಾಟ್ ಈಸ್ ರೀಸನಿಂಗ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಟ್ ಈಸ್ ಪ್ಯೂರ್ಲಿ ಕಾಮನ್ ಸೆನ್ಸ್. ಆ್ಯಂಡ್ ಕಾಮನ್ ಸೆನ್ಸ್ ಅಂದರೆ ಏನು? ನಾನು ಯೂಶ್ವಲಿ ಸ್ಟೂಡೆಂಟ್ಸ್ಗೆ ಕೇಳ್ತೀನಿ, ಸರ್ ಕಾಮನ್ ಸೆನ್ಸ್ ಅಂದರೆ ಡಿಫೈನ್ ಮಾಡೋದು ಕಷ್ಟ. ಬಟ್ ನನ್ನ ಪ್ರಕಾರ ಕಾಮನ್ ಸೆನ್ಸ್ ಆಸ್ ಅ ಮೀನಿಂಗ್. ಕಾಮನ್ ಸೆನ್ಸ್ ಇಸ್ ಅ ಸೆನ್ಸ್ ವಿಚ್ ಇಸ್ ನಾಟ್ ಕಾಮನ್ ಇನ್ ಪೀಪಲ್, ಕರೆಕ್ಟಾ? ಇಟ್ ಈಸ್ ಅ ಥಿಂಗ್ ವಿಚ್ ಇಸ್ ನಾಟ್ ಕಾಮನ್ ಇನ್ ಪೀಪಲ್. ನೀವು ಎಲ್ಲರೂ ಥರ ನೀವು ಮಾತಾಡೋಂಗಿದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಿದ್ರಿ. ಸೊ ರೀಸನಿಂಗ್ ಯಾಕೆ ಕಷ್ಟ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಬೇಕು. ಏನಾಗುತ್ತೆ ಅಂದರೆ ನಾನು ಇಂಜಿನಿಯರ್ಸ್ ನೋಡಿದ್ದೀನಿ, ಡಾಕ್ಟರ್ಸ್ ನೋಡಿದ್ದೀನಿ, ಓಕೆ. IAS ಮಾಡೋಕ್ಕೆ ನಿಮ್ಗೆ ಜಾಸ್ತಿ ಚೆನ್ನಾಗಿ ಗೊತ್ತಿರಬೇಕು. ದೇ ಕಮ್ ಫ್ರಮ್ ಇಂಜಿನಿಯರಿಂಗ್ ಫೀಲ್ಡಿಗೆ ತುಂಬ ಜಾಸ್ತಿ ಆಗ್ತಾಯಿದ್ದಾರೆ. ಮೊದಲು BA ಇದ್ದರು, ಈಗ BA ತುಂಬ ಕಮ್ಮಿ ಆಗ್ತಿದ್ದಾರೆ, MA ಕಮ್ಮಿ ಆಗ್ತಿದ್ದಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ಕ್ರ್ಯಾಕಿಂಗ್ UPSC. ಏನಕ್ಕೆ ಅಂತ ಹೇಳಿದ್ರೆ ದೇ ಆರ್ ವೆರಿ ಗುಡ್ ಇನ್ ರೀಸನಿಂಗ್, ದೇ ಆರ್ ವೆರಿ ಗುಡ್ ಇನ್ ಮ್ಯಾಥ್ಸ್ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಇರುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ 999 × 999 ಎಷ್ಟು ಸರ್ ಇದು ಮಾಡೋಕ್ಕೆ ಮಿನಿಮಮ್ 2 ನಿಮಿಷ ಬೇಕಲ್ವಾ? ಬಟ್ ನನ್ನ ಪ್ರಕಾರ 10 ಸೆಕೆಂಡ್ಸಲ್ಲಿ ಮಾಡ್ಬೋದು. ನೀವು 999 × 999 ನೀವು ಆಮೇಲೆ ಟ್ರೈ ಮಾಡಿ 999 3 ಸಲ ಹಾಕಿ. ಎಷ್ಟು 9 ಇದೆ? ಪುನಃ 3 9s ಇದೆ, ಅದಕ್ಕೆ 3 0 ಆ್ಯಡ್ ಮಾಡಿ. 999 ಪಕ್ಕ 3 0 ಆ್ಯಡ್ ಮಾಡಿ. ಆ ಕೊನೆ 3 0ಇಂದ 999 ಲೆಸ್ ಮಾಡಿ. ದಟ್ ಈಸ್ ವಾಟ್ ಯು ಗೆಟ್ ದ ಆನ್ಸರ್. 999 × 999 ಇದು ಒಂದೊಂದಕ್ಕೂ ಇದೆ. 888 × 888. ನೀವು ಬ್ಯಾಂಕ್ ಎಕ್ಸಾಮ್ ತಗೊಂಡಿದ್ರೆ ಗೊತ್ತಾಗುತ್ತೆ. ಮ್ಯಾಥ್ಸಲ್ಲಿ ಕೇಳ್ತಾರೆ ಇದನ್ನು. ಬಟ್ ನಮ್ಮ ಹುಡುಗರು ಏನು ಮಾಡ್ತಾರೆ, ಮ್ಯಾಥ್ಸ್ ತುಂಬ ಕಷ್ಟ ಬಿಟ್ಬಿಡಿ, ಬಿಟ್ಟಾಯಿತು. ರೀಸನಿಂಗ್ ಕಷ್ಟ ಬಿಟ್ಬಿಡಿ, ಇನ್ನೇನು ಪಾಸ್ ಮಾಡ್ತೀರಾ? GK ಅದು ಬಿಟ್ಬಿಟ್ರೆ ಆಲ್ವೇಸ್ ರಿಮೆಂಬರ್, ನನ್ನ ಸ್ಟೂಡೆಂಟ್ಸ್ ಬರ್ತಿರ್ತಾರೆ. ನಾನು ಸುಮಾರು ಕಾಲೇಜ್ಗೆ ಹೋಗ್ತಾ ಇರ್ತೀನಿ, ವರ್ಷಕ್ಕಿಲ್ಲ ಅಂದ್ರೂ ಮಿನಿಮಮ್ ಒಂದು 20 ಕಾಲೇಜ್ಗಂತೂ ಹೋಗ್ತೀನಿ. ಹೋದಾದ್ಮೇಲೆ ಅಲ್ಲಿ ಸುಮಾರು ಜನ ಹೇಳೋದೇನೆಂದರೆ ದೇ ವುಡ್ ಹ್ಯಾವ್ ಪಾಸ್ ದೇರ್ ಡಿಗ್ರಿ. ನನ್ನ ಕ್ಲಾಸಲ್ಲಿ ಬಂದು ಕೂರ್ತಾರೆ, ಸರ್ ಜೀವನದಲ್ಲಿ ತುಂಬ ಬೇಸರ ಆಗ್ಬಿಟ್ಟಿದೆ ಸರ್. ಯಾಕೆ? ಕೆಲಸ ಸಿಗ್ತಿಲ್ಲ ಸರ್. ಏನಕ್ಕರು ಅಂತ ಕೇಳಿದ್ರೆ ಸುಮಾರು ಜನ ಹೇಳೋದು ಅಪ್ಲೈ ನೋ ರಿಪ್ಲೈ. ಸಿಂಪಲ್, ಯು ಕೀಪ್ ಅಪ್ಲೈಯಿಂಗ್ ಬಟ್ ದೇರ್ ಇಸ್ ನೋ ರಿಪ್ಲೈ. ಒಂದು ಅಬ್ಸರ್ವ್ ಮಾಡಿ, ಕ್ಯಾನ್ ಯು ಕಾನ್ಫಿಡೆಂಟ್ಲಿ ಕಮ್ ಆನ್ ದ ಸ್ಟೇಜ್ ಆ್ಯಂಡ್ ಸ್ಪೀಕ್ ಫಾರ್ 5 minutes ಎನಿ ಟಾಪಿಕ್ ಆಫ್ ಯುವರ್ ಚಾಯ್ಸ್? ಪ್ಲೀಸ್ ಸ್ಟಾರ್ಟ್ ದಿಸ್ ಫ್ರಮ್ ಟುಡೇ. ನಾನು ಎಲ್ರಿಗೂ ಹೇಳೋದು, ರಿಕ್ವೆಸ್ಟ್ ಮಾಡೋದು ಇಷ್ಟೇ, ರಿಮೆಂಬರ್ ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಸ್ಕಿಲ್ಸ್ನ ಯಾವಾಗಲೂ ಇಂಪ್ರೂವ್ ಮಾಡಿ. ದೇರ್ ಆರ್ 3 skills ವಿಚ್ ದ ಎಂಪ್ಲಾಯರ್ ವಾಂಟ್ಸ್. ಐ ಆಮ್ ಅ ಇನ್ಫೋಸಿಸ್ ಟ್ರೈನರ್. ಇನ್ಫೋಸಿಸಲ್ಲಿ 2 ಸಲ ಟ್ರೈನಿಂಗ್ ಆಗಿದೆ. ನಿಮ್ಯಾನ್ಸ್ಗೆ ಹೋಗಿದ್ದೆ ಟ್ರೈನಿಂಗೋಸ್ಕರ, ನಾಲ್ಕ ಇರಲಿ. ಸೊ ಅಫಿಷಿಯಲಿ ಐ ಆಮ್ ಅ ನಿಮ್ಯಾನ್ಸ್ ಟ್ರೈನರ್ ಆಲ್ಸೋ. ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಆಗಿದೆ. ಎಲ್ಲ ಕಡೆ ಏನಾಗುತ್ತೆ ಅಂದರೆ ನಿಮ್ಮಂಥ ಯೂತು, ಎಸ್ಪೆಷಲಿ ಈಗ ಕೊರೋನಾ ಪೀರಿಯಡ್ ಆಗಿದೆ ಅಲ್ವಾ, ಇದೊಂದು ಅವಕಾಶ ನೀವು ಉಪಯೋಗಿಸ್ಕೋಬೋದಾಯಿತು. ಹೇಗೆ ಅಂದರೆ ಮಾರ್ಚಿಂದ ಫ್ರೀ ಇದ್ರಿ, ಫುಲ್ ಫ್ರೀ. ಓದ್ಬೋದಾಗಿತ್ತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ದಿನಕ್ಕೊಂದು 10 ಅವರ್, ಕೆಲವರು 10 ಅವರ. ಸರ್ ಜಾಸ್ತಿ ಓದಬಾರ್ದು, ನಿಮ್ಮಾನ್ಸ್ ಕೊಟ್ಟೈತೀವಿ. ಐ ಆಮ್ ಆಸ್ಕಿಂಗ್ ಯು ಅ ಸಿಂಪಲ್ ಥಿಂಗ್. ಈವನ್ ನವೋದಯ ಫೌಂಡೇಶನ್ ನಾನು ಹೇಳೋದೇನು ಗೊತ್ತಾ, ಮಕ್ಕಳಿಗೆ ಕ್ಲಾಸಿಗೆ ಬರ್ತಾರಲ್ಲ, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಇಲ್ಲಿ ಮೇಲೆ ಕೆಳಗಡೆ ಎಲ್ಲ ಇದ್ದೀರಾ, ಇವತ್ತಿಂದ ನೀವು ಪ್ರಾಮಿಸ್ ಮಾಡಿ, ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಎವ್ರಿ ಡೇ ಸ್ಟಾರ್ಟ್ ರೀಡಿಂಗ್ ಫಾರ್ 3 hours ಪರ್ ಡೇ. ಅದನ್ನು ಗ್ರ್ಯಾಜುಯಲ್ ಆಗಿ 8 monthsಲ್ಲಿ 8 months ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. 10 hours ರೈಸ್ ಮಾಡಿ, ಬರೀ 10 hours ರೈಸ್ ಮಾಡಿ. ನಿಮಗೆ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಪಾಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬಟ್ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ನೀವು 10 hours ಓದೋದಿಲ್ಲ, 3 hours ಓದ್ತೀರಾ. 3 hoursಲ್ಲಿ ಏನು ಕವರ್ ಮಾಡೋಕ್ಕಾಗತ್ತೆ? ಟೆಲ್ ಮಿ ಸಿನ್ಸಿಯರ್ಲಿ, ಕ್ಯಾನ್ ಯು ಕವರ್ ರೀಸನಿಂಗ್, ಮ್ಯಾಥಮೆಟಿಕ್ಸ್, GK ಆ್ಯಂಡ್ ಇಂಗ್ಲೀಷ್? ಸೊ ಯುವರ್ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮಿಟ್ಮೆಂಟ್ ಇಲ್ಲ ಅಂದರೆ ನೀವು ಪಾಸ್ ಮಾಡೋಕ್ಕಾಗಲ್ಲ. ಪ್ಲೀಸ್ ರಿಮೆಂಬರ್, ನಾನು ಇಷ್ಟೊಂದೆಲ್ಲ ಕ್ವಾಲಿಫಿಕೇಷನ್ ಮಾಡಿದ್ದೀನಲ್ವಾ, ಆಗಲೂ ಆಲ್ರೆಡಿ ಹೇಳಿದೆ ನಿಮಗೆ, ನನ್ನ ಇಷ್ಟುದ್ದ ಕ್ವಾಲಿಫಿಕೇಷನ್ ಇದೆ.
ಅಪಾರ್ಟ್ ಫ್ರಮ್ ದಿಸ್ ಐ ಹ್ಯಾವ್ ಲರ್ನ್ಡ್ ಹಿಪ್ನೋಟಿಸಮ್ ಆಲ್ಸೋ. ಅದು ಲಾಸ್ಟ್ ಇಯರ್ ಸ್ವಲ್ಪ ಕಲ್ತ್ಕೊಂಡೆ. ಯಾಕೆಂದರೆ ಈಗೇನಾಗ್ತಿದೆ, ಡಿಪ್ರೆಷನ್ ಹೋಗೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ಕರೋನಾ ಆದಮೇಲೆ ನೀವೇ ನೋಡಿ, ಸುಮಾರು ಜನ ಸ್ಟೂಡೆಂಟ್ಸ್ ಮೇಲ್ ಕೊಡೋದು ಮರ್ತ್ಬಿಟ್ಟಿದ್ದಾರೆ. ನೀವು ಮನೇಲಿದ್ದಿದ್ದೀರಾ, ಅಲೋನ್ ಇದ್ರಿ, ನಿಜ ಹೇಳಿ ನಿಮ್ಗೆ ಕಷ್ಟ ಆಗ್ತಿತ್ತ ಇಲ್ವಾ ಮನೇಲಿ? ತುಂಬ ಕಷ್ಟ ಆಗ್ತಾಯಿತ್ತು. ಎಷ್ಟೋ ಜನಕ್ಕೆ ಫ್ಯಾಮಿಲಿ ಇರೋಕ್ಕೆ ಕಷ್ಟ ಆಗ್ತಿತ್ತು. ನಾನೇನು ಮಾಡಿದೆ, ಫ್ರೀ ಇದ್ದೆ, ಕಾಲೇಜು ಸರಿಗೆ ನಡೀತಿರ್ಲಿಲ್ಲ, ಬುಕ್ ಓದೋಕ್ಕೆ ಶುರು ಮಾಡಿದೆ. ನಾವು ಬಿಲೀವ್ ಇಟ್ ಆರ್ ನಾಟ್, ಎವ್ರಿ ಡೇ ರೀಡ್ ಒನ್ ಬುಕ್. ಆಡಿಯೋ ಬುಕ್ ಓಪನ್ ಮಾಡ್ತೀನಿ, ಯೂಟ್ಯೂಬಲ್ಲಿದೆ, ಯು ಕ್ಯಾನ್ ಟೈಪ್ ಎನಿ ಬುಕ್. ಫ್ರೀ ಇದ್ದಾಗ ಒಂದು ಬುಕ್ ಮಾತ್ರ ದಯವಿಟ್ಟು ಓದಿ. 4 ಅಗ್ರಿಮೆಂಟ್ಸ್ ಅಂತ ಇದೆ. 4 ಅಗ್ರಿಮೆಂಟ್ಸ್ ಆಡಿಯೋ ಬುಕ್ ಅಂತ ಹಾಕಿ ನಿಮ್ಮ ಜೀವನ ಟರ್ನ್ ಆಗುತ್ತೆ ಈ ಬುಕ್ಕಲ್ಲಿ. ಅವನು ಎಷ್ಟು ಕ್ಲಿಯರಾಗಿ ಹೇಳಿದ್ದಾನೆ ಅಂತ ಹೇಳಿದ್ರೆ, ಈ 4 ಅಗ್ರಿಮೆಂಟ್ ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ರೆ ಯು ಕ್ಯಾನ್ ಡೂ ವಂಡರ್ಸ್ ಇನ್ ಯೋರ್ ಲೈಫ್. ಯು ಕ್ಯಾನ್ ಡೂ ವಂಡರ್ಸ್. ಸೊ ದಿನ ಒಂದೊಂದು ಬುಕ್ ಓದೋಕ್ಕೆ ಶುರು ಮಾಡಿದೆ. ಈಗ ಒಂದು ಹ್ಯಾಬಿಟ್ ಆಗಿದೆ. ಸಂಡೇ ಬಂತು ಅಂದರೆ 6 hours ಓದ್ತೀನಿ. ನಿಮ್ಮನ್ನು ಕೇಳಿ ಸಂಡೇ ಏನು ಮಾಡಿದ್ರೆ ಅಂದರೆ ರೆಸ್ಟ್ ತಗೋತೀನಿ ಅಂತೀರಾ. ನನ್ನ ಪ್ರಕಾರ ಕಾಲೇಜ್ಗೆ ಹೋಗೋದು, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಓಕೆ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಇಷ್ಟೆಲ್ಲ ಹೇಳಿದೆ ಅಲ್ವಾ, ಆಲ್ಮೋಸ್ಟ್ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ 15 ನಿಮಿಷ ಆಗಿದೆ. ಎಲ್ಲಾದರೂ ಬೇಜಾರಾಗ್ತಿದೆಯಾ? ಇಲ್ಲ. ಓಕೆ, ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಮೈ PUC ಪರ್ಸೆಂಟೇಜ್? ಐ ವಾಸ್ ಅ ಸೈನ್ಸ್ ಸ್ಟೂಡೆಂಟ್, ರಿಮೆಂಬರ್. ನಾನೊಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಇಲ್ಲೇ ಮರಿಮಲ್ಲಪ್ಪಾಜಲ್ಲಿ ನಾನು ಓದಿದ್ದು. ಕ್ಯಾನ್ ಯು ಟೆಲ್ ಮಿ ವಾಟ್ಸ್ ಮೈ ಪರ್ಸೆಂಟೇಜ್? ರ್ಯಾಂಡಮ್, ಬೇಗ ಯಾರು ಒಬ್ಬರು. 50. ಈ ಕಡೆ ಜಸ್ಟ್ ಪಾಸಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಸಿ ದಿಸ್ ಇಸ್ ಇಂಡಿಯಾ. ಗುಡ್. 50 ಅಂತ ಹೇಳಿದ್ರು. ಓಕೆ, ಫೇಲಪ್ಪ. ಯಾವ ಸಬ್ಜೆಕ್ಟಪ್ಪ? ಫೇಲ್ ಯಾವುದಾದ್ರು ಇರ್ಬೋದು. ಇಂಗ್ಲೀಷಲ್ಲಿ ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಸೈನ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ರಿಮೆಂಬರ್, ಅವ್ರು ಹೇಳಿದ್ದು ಕರೆಕ್ಟು. PUC ಐ ಫೇಲ್ಡ್. ಸೇಮ್ ಮರಿಮಲ್ಲಪ್ಪಾಸ್. ಹೋಗಿ ನೋಡಿಬೇಕಾದ್ರೆ ದ ರೆಕಾರ್ಡ್ ಈಸ್ ಇನ್ ಮೈ ನೇಮ್. ಈ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಯಾರಿಗೂ ತಾಕತ್ತೂ ಇಲ್ಲ. ಪ್ಲೀಸ್ ರಿಮೆಂಬರ್, ಐ ಫೇಲ್ಡ್ ಫಾರ್ 1 year. ನಿಮ್ಗೆ ಅಟ್ಲೀಸ್ಟು ಸಪ್ಲಿಮೆಂಟ್ರಿ ಬರೀತಿದ್ರಿ. ಅರ್ಥ ಆಗ್ತಿದೆಯಾ? ಸಪ್ಲಿಮೆಂಟ್ರಿ ಬರೀತಿದ್ರಿ. ಐ ಲಾಸ್ಟ್ 1 year. ಆ 1 year ಏನು ಮಾಡಿರಬೇಕು? ಅವಾಗ ನನಗೆ ಆತ್ಮಾವಲೋಕನ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫೇಲ್ ಆದೆ. ವಾಟ್ ಶುಡ್ ಐ ಡೂ? ನೆಕ್ಸ್ಟ್ ಐ ಡಿಸೈಡೆಡ್, ಸೈನ್ಸ್ ಕಷ್ಟ, ಕೆಮಿಸ್ಟ್ರಿ ವಾಸ್ ಅ ಮಿಸ್ಟ್ರಿ. ಯೋಚನೆ ಮಾಡಿದೆ, ಬೇಡ ಕಾಮರ್ಸ್ಗೆ ಹೋಗೋಣ. ಐ ಜಸ್ಟ್ ವೆಂಟ್. ಟುಡೇ ಐ ಆಮ್ ನಂಬರ್ 1. ದಟ್ಸ್ ಇಟ್. ನನ್ನ ಫ್ಯೂಚರ್ನ ಟರ್ನ್ ಮಾಡ್ಕೊಂಡಿದ್ಯಾರೋ ನಾನೇ. ಯು ಡೂ ಇಟ್. ಫೇಲ್ಯೂರ್ ಇಸ್ ಅ ಸ್ಟೆಪ್ ಸ್ಟೋನ್ ಆಫ್ ಸಕ್ಸಸ್. ಫಸ್ಟ್ BCom ಒಂದು ಪೇಪರ್ ಫೇಲ್ ಆಯಿತು. ನೀವು ಫೇಲ್ ಆದರೆ ಅಳ್ತೀರಾ. ಒಂದು ಕಾಂಪಿಟೇಷನ್ ಎಕ್ಸಾಮ್ ಫೇಲ್ ಆಯಿತು ಅಂತ ಹೇಳಿದ್ರೆ ಡೋಂಟ್ ವರಿ, ಸಪ್ಲಿಮೆಂಟ್ರಿ ಇರೋದು ಯಾಕೆ, ತಗೊಳ್ಳಿ, ಪಾಸ್ ಮಾಡಿ. ಆಮೇಲೆ ಒಂದ್ಸಲಿ ಫೇಲ್ ಆದರೆ ಪ್ಲೀಸ್ ರಿಮೆಂಬರ್, ಯು ಗೆಟ್ ಎಕ್ಸ್ಪೀರಿಯನ್ಸ್. ಎಸ್ ಆನೋ? ಯು ಗೆಟ್ ಎಕ್ಸ್ಪೀರಿಯನ್ಸ್. ಆಲ್ವೇಸ್ ರಿಮೆಂಬರ್, ಫೇಲ್ಯೂರ್ ಇಸ್ ದ ಸ್ಟೆಪ್ ಸ್ಟೋನ್ ಆಫ್ ವಾಟ್? ಸಕ್ಸಸ್. ಸೊ ಆ್ಯಸ್ ಆ್ಯಂಡ್ ವೆನ್ ಯು ಫೇಲ್, ಯು ಸ್ಟಾರ್ಟ್ ಗೆಟಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ನಾನು ನಿಮ್ಗೆ ಯಾಕೆ ನನ್ನ ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ, ನಾನು ಇದೇ ರೋಡಲ್ಲಿ ಹೋದರೆ ಮರಿಮಲ್ಲಪ್ಪಾಜಲ್ಲಿದ್ದೆ. ಆ ಟೈಮಲ್ಲಿ ಪ್ಲೀಸ್ ರಿಮೆಂಬರ್, ಇಲ್ಲಿ ನಿಮ್ಗೆ 2 ಪಾಠ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದರು ಅಂತ ಹೇಳಿದ್ರೆ ಹೇಳೋಕ್ಕೆ ಅಸಾಧ್ಯ. ಐ ವಾಸ್ ಇನ್ ದ ಕ್ರಿಕೆಟ್ ಟೀಮ್, ಐ ವಾಸ್ ಇನ್ ದ ಬಾಸ್ಕೆಟ್ಬಾಲ್ ಟೀಮ್. ನಾನು ಫೇಲ್ ಆದ ತಕ್ಷಣ ನಮ್ಮ ತಂದೆಗೆ ಹೇಳಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸಮಾಧಾನ ಮಾಡೋಕ್ಕೆ ಅಂತ. ಬಿಲೀವ್ ಇಟ್ ಆರ್ ನಾಟ್, ಇವತ್ತವರೆಗೂ ಯಾವ ಫ್ರೆಂಡೂ ಬಂದಿಲ್ಲ. ನೀವು ಅನ್ಕೋತೀರಾ ಫ್ರೆಂಡ್ಸ್ ಅಂತ ಹೇಳ್ತೀರಾ. ಪ್ಲೀಸ್ ರಿಮೆಂಬರ್, ವೆನ್ ಯು ಸಕ್ಸೀಡ್, ವೆನ್ ಯು ಆರ್ ಗೋಯಿಂಗ್ ಇನ್ ಅ ರೈಟ್ ಪಾತ್, ಎವ್ರಿಬಡಿ ಟೆಲ್ಸ್, ಅವ್ನು ನನಗೆ ಗೊತ್ತು. ಜಗ್ಗೇಶ್ ಅವ್ರು ಹೇಳ್ತಿರ್ತಾರೆ, ಕೇಳಿಸ್ಕೊಳ್ಳಿ. ಸೂಪರಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಜಗ್ಗೇಶ್ ಅವ್ರು. ಹೇಗೆ ಅಂತಂದರೆ, ನೀವು ಚೆನ್ನಾಗಿದ್ದೀರಾ, ಎಲ್ಲ ನಿಮ್ಮನ್ನು ಒಪ್ಕೋತಾರೆ. ನೀವು ಒಂದು ಸಲ ಬಿಡೋಕ್ಕೆ ಶುರು ಮಾಡಿ, ಅವ್ನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ದಿಸ್ ಹ್ಯಾಪನ್ ಟು ಮೀ ಪರ್ಸ್ನಲಿ. ಎಂಟೈರ್ 1 year ಐ ವಾಸ್ ಕ್ರೈಯಿಂಗ್ ಲಿಟ್ರಲಿ ಅಟ್ ಹೋಮ್. ಅಳ್ತಿದ್ದೆ, ಯಾರು ಫ್ರೆಂಡ್ ಬರ್ತಾರಾ ಅಂತ. ನಮ್ಮ ತಂದೆ ಹೇಳಿದ್ರು, ನೋಡು, ದಿಸ್ ಇಸ್ ಲೈಫ್, ಪ್ಲೀಸ್ ರಿಮೆಂಬರ್, ದಿಸ್ ಇಸ್ ಲೈಫ್, ನೋ ಬಡಿ ವಿಲ್ ಕಮ್ ಟು ಯು. ಯು ಆರ್ ದ ಓನ್ಲಿ ಪರ್ಸನ್ ಹೂ ಹ್ಯಾವ್ ಟು ಸ್ಟ್ರಗಲ್. ಸೊ ಐ ಡಿಸೈಡೆಡ್. ಫ್ರೆಂಡ್ಸ್ ಬಂದಿಲ್ಲ, ಬರ್ದರೆ ರಿಲೇಟಿವ್ಸ್ ಎಲ್ಲ ಬಂದರು. ನಿಮ್ಮ ಮನೆಗೂ ಬರ್ತಾರೆ. ಈಗ ನೀವು ಕಾಂಪಿಟೇಷನ್ ಎಕ್ಸಾಮ್ ತಗೊಂಡಿದ್ದೀರಾ ಅಲ್ವಾ? ಬ್ಯಾಂಕ್ ಎಕ್ಸಾಮ್ ತಗೊಳ್ಳಿ. ಬ್ಯಾಂಕ್ ಎಕ್ಸಾಮು ಫೇಲ್ ಆಗ್ತಾರಲ್ವಾ? ನೀವೇನು ಮಾಡಿ ಪಾಸ್ ಆಗಬೇಕು ಅಂದರೆ ಪ್ಲೀಸ್ ಡೂ ಇಟ್. ನಾನು ಇದನ್ನೇ ಮಾಡಿರೋದು. ಎಕ್ಸಾಮ್ ತಗೊಂಡಿದ್ದೀನಿ ಅಂತ ಸಿಕ್ಕಿದವ್ರು ಹೇಳ್ಕೊಬತ್ತೀನಿ. ಐ ಆಮ್ ಟೇಕಿಂಗ್ ದಿಸ್ ಎಕ್ಸಾಮ್, MBA ಎಲ್ರಿಗೂ ಹೇಳ್ಬಿಡೋದು. ಎಕ್ಸಾಮ್ ಯಾವಾಗ ಅಂತ ಕೇಳ್ತಾರೆ, ಮಾರ್ಚ್ ಅಂತ ಹೇಳ್ಬಿಡಿ. ಜೂನಾಗ ಅವರೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳ್ತಾರೆ, ಪಾಸ್ ಆಯಿತಾ ಹೇಳಿ, ಡಿಸ್ಟಿಂಕ್ಷನ್ ಬಂತು ಅಂತ ಹೇಳಿ. ದೆನ್ ಆರ್ ಯು ಮೀಟಿಂಗ್ ಯುವರ್ ಟಾರ್ಗೆಟ್? ಅಟ್ಲೀಸ್ಟ್ ನಿಮಗೋಸ್ಕರ ಓದಲ್ಲ, ಅವ್ರಿಗೋಸ್ಕರ ಓದೋಕ್ಕೆ ಶುರು ಮಾಡ್ತೀರಾ? ಪ್ಲೀಸ್ ರಿಮೆಂಬರ್, ಎವ್ರಿ ಇಯರ್ ಡೂ ಅ ಕೋರ್ಸ್. ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಈಗ MA ಸೈಕಾಲಜಿ ಆಯಿತು, ನೆಕ್ಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಮುಗಿದ್ರೆ, ಆಫ್ಟರ್ ದಟ್ ಐಲ್ ಟೇಕ್ ಅಪ್ MSc ಸೈಕಾಲಜಿ. ಆಫ್ಟರ್ ದಟ್ ಐಲ್ ಬಿ ಅ ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್. ಈಗಂತೂ ಡಿಪ್ರೆಷನ್ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ನನಗಂತೂ ಡಿಮ್ಯಾಂಡ್ ಇದೆಯಾ? ಪ್ಲೀಸ್ ರಿಮೆಂಬರ್, ಐ ಆಮ್ ಹೆಲ್ಪಿಂಗ್ ಯು. ಆಲ್ ದೀಸ್ ಥಿಂಗ್ಸ್ ಐ ಆಮ್ ಡೂಯಿಂಗ್ ಫ್ರೀ ಆಫ್ ಕಾಸ್ಟ್.
ಐ ಡೂ ಇಂಡಿವಿಜುವಲ್ ಕೌನ್ಸಲಿಂಗ್, ಫ್ಯಾಮಿಲಿ ಕೌನ್ಸಲಿಂಗ್ ಮಾಡ್ತೀನಿ, ಎಲ್ಲ ಫ್ರೀ. ಯಾಕೆ ಅಂತ ಹೇಳಿದ್ರೆ ಐ ವಾಂಟ್ ದ ಯೂತ್ ಟು ಬಿಕಮ್ ದ ಅಸೆಟ್ಸ್ ಆಫ್ ಅವರ್ ನೇಷನ್. ಬಿಕಾಸ್ ಈಸ್ಟ್ ಆರ್ ವೆಸ್ಟ್, ಪ್ಲೀಸ್ ರಿಮೆಂಬರ್, ಈಸ್ಟ್ ಆರ್ ವೆಸ್ಟ್, ನಾರ್ತ್ ಆರ್ ಸೌತ್, ಇಂಡಿಯಾ ಇಸ್ ದ ಬೆಸ್ಟ್. ಪ್ಲೀಸ್ ರಿಮೆಂಬರ್. ಪುನಃ ರಿಪೀಟ್ ಮಾಡ್ತೀನಿ, ಈಸ್ಟ್ ಆರ್ ವೆಸ್ಟ್, ನಾರ್ತ್ ಆರ್ ಸೌತ್, ಇಂಡಿಯಾ ಇಸ್ ದ ಬೆಸ್ಟ್. ದಯವಿಟ್ಟು ನಮ್ಮ ಕಂಟ್ರಿನ ಬಿಡೋಕೆ ಹೋಗಬೇಡಿ. ಈಗ ಸುಮಾರು ಜನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಪ್ಲೀಸ್ ಹೋಗಬೇಡಿ. ಈವನ್ ಐ ಡೋಂಟ್ ಹ್ಯಾವ್ ಅ ಪಾಸ್ಪೋರ್ಟ್ ಆ್ಯಂಡ್ ಅ ವೀಸಾ. ಬಿಕಾಸ್ ಕೆಲವು ಸಲ ನೀವು ಕೇಳ್ತೀರಾ ಈ ದೇಶ ನನಗೇನು ಮಾಡಿದೆ ಅಂತ. ನಾನು ನಿಮಗೆ ಕೇಳ್ತೀನಿ, ನೀವು ದೇಶಕ್ಕೆ ಏನು ಮಾಡಿದ್ದೀರಾ? ಪ್ಲೀಸ್ ರಿಮೆಂಬರ್, ಡೂ ಸಮಥಿಂಗ್ ಫಾರ್ ದ ನೇಷನ್, ಬಿ ಇನ್ ದ ಸೇಮ್ ಕಂಟ್ರಿ, ಅಚೀವ್ ಸಮಥಿಂಗ್ ಆ್ಯಂಡ್ ಡೂ ಸಮಥಿಂಗ್ ಫಾರ್ ದ ಯಂಗ್ಸ್ಟರ್ಸ್. ದ್ಯಾಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಯು ಆಲ್ಸೋ ಡೂ ಇಟ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಟಫ್ ಇಲ್ಲ, ಏನೂ ಟಫ್ ಇಲ್ಲ. ಯಾಕಂದ್ರೆ ನಾನು ಯಾವುದೇ ಎಕ್ಸಾಮ್ ತಗೊಂಡ್ರೂ ಪಾಸ್ ಆಗ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಓದ್ತಿದ್ದೀನಿ. ನೀವಷ್ಟೇ ಇವತ್ತಿಂದ ಸ್ಟಾರ್ಟ್ ಮಾಡಿ ಓದೋಕ್ಕೆ. ಟ್ರೈ ಟು ಡೆವಲಪ್ ದ ಕ್ವಾಲಿಟೀಸ್ ಆಫ್ ಅ ಲೀಡರ್. ಲೀಡರ್ ಅಂದ್ರೇನು? LEADER. ಇವತ್ತಿಂದ ಆಲ್ ಆಫ್ ಯು ಆರ್ ಬಾರ್ನ್ ಲೀಡರ್ಸ್. ಹೇಗೆ ಅಂತ ಹೇಳಿದ್ರೆ ಎಲ್ ಅಂದ್ರೇನು? ಕೀಪ್ ಲರ್ನಿಂಗ್. ಸೊ ನಿಮ್ಮ ಜೀವನ ಇಡೀ ಲರ್ನಿಂಗ್ ಇರುತ್ತಾ? ಹೌದಾ ಇಲ್ವಾ? ಕೀಪ್ ಲರ್ನಿಂಗ್. ಇವತ್ತು ನೋಡಿ, ನೀವು ಹೇಳ್ತೀರಾ ನಮ್ಮ ದೇಶದಲ್ಲಿ ಯಾರಿಗೂ ಎಂತೂಸಿಯಾಸಮೇ ಇಲ್ಲ, ಕಲಿಯೋ ಆಸೆ ಇಲ್ಲ ಅಂತ ಹೇಳ್ತೀರಾ. ನಾನಿಲ್ಲಿ 8:45 ಬಂದೆ, ಅಲ್ಲಿ ಕಾರಲ್ಲಿ ಕೂತಿದ್ದೆ. ಬಿಲೀವ್ ಇಟ್ ಆರ್ ನಾಟ್, ನೀವು 8:45ಗೆ ಬಂದಿದ್ರಿ. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು 9:30. ಬಟ್ ನೀವು 8:15 ಇದ್ದೀರಾ ಅಂದರೆ ಇಸ್ಂಟ್ ಇಟ್ ದ ಕಮಿಟ್ಮೆಂಟ್ ವಾಟ್ ಯು ಹ್ಯಾವ್? ಯು ಹ್ಯಾವ್ ದ ಕಮಿಟ್ಮೆಂಟ್. ನಿಮಗೆ ಲರ್ನಿಂಗ್ ಸ್ಕಿಲ್ಸ್ ಇದೆ, ಕೀಪ್ ಲರ್ನಿಂಗ್. LE ಅಂದ್ರೇನು? ಎನರ್ಜಿ. ನೀವು ನೋಡೋರು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಯಂಗ್ಸ್ಟರ್ಸ್, ಯು ಆರ್ ದ ಬ್ಯಾಕ್ ಬೋನ್ ಆಫ್ ಆ ಕಂಟ್ರಿ. ಯು ಆರ್ ದ ಬ್ಯಾಕ್ ಬೋನ್. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಎನರ್ಜಿ. ನೀವೇ ಅಬ್ಸರ್ವ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಹೇಗಿರ್ತೀರಾ? ಈಗ ನೋಡಿ, ಬಂದಿರ್ತೀರಾ ಅಲ್ವಾ, ಶೇಕ್ ಹ್ಯಾಂಡ್ ಕೊಡ್ತೀರಾ, ಹಲೋ ಹೌ ಆರ್ ಯು? ಈಗ ಕೊಡೋಂಗಿಲ್ಲ, ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್. ಮೊದಲೇನಂದ್ರೆ ಹಲೋ ಹೇಗಿದೆಯಾ ಅಂತ ಕೇಳೋರಿ ಬೆಳಗ್ಗೆ ಎದ್ದ ತಕ್ಷಣ. ಓಕೆ. ಆಮೇಲೆ ಇನ್ನೊಂದು ಡೈಲಾಗ್ ಬೇರೆ, ತಿಂಡಿ ಆಯ್ತಾ ಅಂದರೆ ಇನ್ನೊಬ್ಬ ಹೇಳ್ತಾನೆ ಕೊಡಿಸ್ತೀಯಾ ಅಂತ. ದೀಸ್ ಆರ್ ದ ಬಿಗಿನಿಂಗ್ ಪ್ರಾಬ್ಲಮ್ಸ್. ಬೆಳಗ್ಗೆ ನೋಡಿ ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ. ಮಧ್ಯಾಹ್ನ ನೀವೇ ನೋಡಿ, ಕಾಲೇಜಲ್ಲಿ ಇದ್ದೀರಾ, ಕಾಲೇಜಲ್ಲಿ ಹೇಗಿರ್ತೀರಾ ಗೊತ್ತಾ? ಅಬ್ಸರ್ವ್ ಮಾಡಿ. ಮಧ್ಯಾಹ್ನ ಕ್ಲಾಸ್ ಮುಗೀತು 12 ಗಂಟೆಗೆ, 12:15, ಆಲ್ರೆಡಿ ಅರ್ಧ ಎನರ್ಜಿ ಹೊಟ್ಟೋಗಿರ್ತದೆ. ಹಿಂದೆ ತಿರ್ಗೋದು ಹಿಂಗೆ. ಅವನು ಹೇಳ್ತಾನೆ ಏನು ಅಂತ, ಊಟ ಮಾಡವ, ಬಾ ಹೋಗವ. ಇನ್ನೊಬ್ಬ ಹೇಳ್ತಾನೆ ಏನು ಕೂಡ ಮಾಡ್ತೀಯಾ? ಬದುಕಿರ್ಬೇಕಲ್ಲ, ಬಾ. ಎನರ್ಜಿ ಅರ್ಧ ಹೋಯ್ತು. ನಿಮ್ಮನ್ನು 4:30 ಅಷ್ಟೊತ್ತು ನೋಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎಲ್ಲ ಕಾಲೇಜಸ್ಸಲ್ಲೂ ಆ ಬ್ಯಾಗ್ ಹಾಕೊಂಡಿರ್ತೀರಾ, ಹೋಗೋ ರೀತಿ ನೋಡ್ಬೇಕು ನೋಡಿ. ಜೀವನದಲ್ಲಿ ಜಿಗುಪ್ಸೆ ಬಂದಂಗೆ ಹೋಗ್ತಿರ್ತೀರ. ಜಿಗುಪ್ಸೆನೇ. ಬ್ಯಾಗ್ ಎತ್ಕೊಂಡು ಹೋಗ್ತಿದ್ರೆ ನಿಮ್ಮ ಫ್ರೆಂಡ್ ಒಬ್ಬ ಹಿಂದೇನು ಕರೀತಾನೆ, ಹಲೋ ಕರಿ ಅವನ್ನ ಅಂತ ಹೇಳ್ತಾರೆ. ನಿಮ್ಮ ಫ್ರೆಂಡು ಅವನ್ನ ಅಂತ ಹೇಳ್ತಾನೆ, ಅವನ್ನೇ ಕರಿ ಸ್ವಲ್ಪ ಅಂತ. ಅವ್ನು ತಿರುಗ್ತಾನೆ, ಏನು ನೋಟ್ಸ್ ಬೇಕಾಗಿತ್ತು? ಯಾವ ನೋಟ್ಸು? ಅಕೌಂಟ್ಸು. ನೋಟ್ಸ್ ಯಾಕೆ? ಬ್ಯಾಗೆ ತಗೋ ಹೋಗೋತ್ತಿಗೆ. ಸಿ ಎನರ್ಜಿ, ದಿಸ್ ಶುಡ್ ಬಿ ಯೋರ್ ಎನರ್ಜಿ. ಸಿ ಎನರ್ಜಿ ಹೇಗಿರ್ಬೇಕಂದ್ರೆ 24/7. ಮೈ ಫೇವ್ರೆಟ್ ರೋಲ್ ಮಾಡಲ್ ಇಸ್ ಡಾಕ್ಟರ್ ಅಬ್ದುಲ್ ಕಲಾಂ ಸರ್. ಸಿ ದಿಸ್ ಪರ್ಸನ್. ನಾ ಚಿಕ್ಕವರಿಂದನೂ ಅಬ್ದುಲ್ ಕಲಾಂ ಸರ್ನ ನೋಡ್ತಿದ್ದೆ. ಅವ್ರ ಕೊಟೇಶನ್ಸ್ನ ಓದಿ, ಬ್ಯೂಟಿಫುಲ್ ಕೊಟೇಶನ್. ಸಿ, ಇಫ್ ಯು ಸೆಲ್ಯೂಟ್ ಯುವರ್ ಡ್ಯೂಟಿ, ಯು ನೀಡ್ ನಾಟ್ ಸೆಲ್ಯೂಟ್ ಎನಿಬಡಿ. ಬಟ್ ಇಫ್ ಯು ಪೊಲ್ಯೂಟ್ ಯುವರ್ ಡ್ಯೂಟಿ, ಯು ಶುಡ್ ಸೆಲ್ಯೂಟ್ ಎವ್ರಿಬಡಿ. ಗ್ರೇಟ್ ಕೊಟೇಶನ್ಸ್. ಅಬ್ದುಲ್ ಕಲಾಂ ಇಸ್ ಅ ವೆರಿ ಗ್ರೇಟ್ ಪರ್ಸನ್. ಪ್ಲೀಸ್ ರಿಮೆಂಬರ್, ಕೊಟೇಶನ್ಸ್ನ ಓದಿ. ಆಮೇಲೆ ಎನರ್ಜಿ ಇರಬೇಕು ನಿಮಗೆ. ಎನರ್ಜಿ ಯಾವ ಥರ ನೋಡಿ, ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದೆ. ಕೆಲವು ಸ್ಟೂಡೆಂಟ್ಸ್ನ ಕೇಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಪಾಸ್ ಮಾಡಲ್ಲ? ಸರ್ ರೀಸನಿಂಗ್ ಕಷ್ಟ ಸರ್. ಆಯಿತು, ರೀಸನಿಂಗ್ ಕಷ್ಟ. ಮ್ಯಾಥ್ಸು? ಸರ್ ನಾನು ಮ್ಯಾಥ್ಸ್ ಓದೇ ಇಲ್ಲ. ನಾನು ಓದಿದ್ನಾ? ನನ್ನ ಪ್ರಶ್ನೆ ನಾನು ಓದಿದ್ನಾ? ಎಲ್ಲವೂ ಹೊಸದೇ. ಸಿ, PUCಲಿ ನಾನು ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ. ಐ ಸ್ಕೋರ್ 35 ಇನ್ ಮ್ಯಾಥಮ್ಯಾಟಿಕ್ಸ್ ವಿತ್ ಗ್ರೇಟ್ ಡಿಫಿಕಲ್ಟಿ. ನಾನು 3 ಸಬ್ಜೆಕ್ಟ್ ಆ್ಯಡ್ ಮಾಡ್ತಿರ್ಲಿಲ್ಲ. 3 ಸಬ್ಜೆಕ್ಟ್ ಆ್ಯಡ್ ಮಾಡಿದ್ರೆ, ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು ಮೈ ಸರ್ಟಿಫಿಕೇಟ್, PUC. ಬಟ್ ಇವತ್ತು ಫಾರ್ ಕ್ಯಾಟ್ ಐ ಟೀಚ್ ಮ್ಯಾಥ್ಸ್. ದಿಸ್ ಇಸ್ ದ ಚಾಲೆಂಜ್. ಪ್ಲೀಸ್ ರಿಮೆಂಬರ್, ಕ್ಯಾಟ್ ಎಕ್ಸಾಮಲ್ಲಿ ಯಾವುದೇ ಚಾಯ್ಸ್ ಕೊಡಿ, ಐ ಕ್ಯಾನ್ ಡೂ ದ ಮ್ಯಾಥಮೆಟಿಕ್ಸ್ ಇನ್ ಫ್ರಂಟ್ ಆಫ್ ಯು. ಹೇಗೆ ಬಂತು ಅಂದರೆ, ಐ ಜಸ್ಟ್ ಚೇಂಜ್ ಮೈ ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ನ ಚೇಂಜ್ ಮಾಡಿ. ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ, ಕೆಲವರು ಹುಡುಗಿರನ್ನ ಕೇಳ್ತೀನಿ, ನೀವು 3 ಪದಗಳನ್ನ ತುಂಬ ಚೆನ್ನಾಗಿ ಹೇಳ್ತೀರಾ. ಯಾವುದು ಗೊತ್ತಾ? ಯಾಕಮ್ಮ ಇಷ್ಟು ಸಪ್ಪಗಿದೆಯಾ, ಯಾಕೋ ಇಷ್ಟು ಸಪ್ಪಗಿದೆಯಾ ಅಂದರೆ, ಸರ್ ಏನು ಹೇಳಲಿ ಸರ್, ಹೇಳಪ್ಪ ಏನಾದರೂ. ಸರ್ ನನ್ನ ಕೈಲಿ ಆಗಲ್ಲ. ನೋ ನೋ. ಆಯಿತು, ನೆಕ್ಸ್ಟ್ ಪದ. ಯಾಕೋ ಎಲ್ಲದಕ್ಕೂ ನೋ ಅಂತೀಯಾ? ಆಗಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಲ್ವಾ? ಇಲ್ಲ ಸರ್, ಫೇಲ್ ಆಗೋಗ್ತೀನಿ. ಇನ್ನೊಂದು ನೆಗೆಟಿವ್ ಪದ ಬಂತು, ಫೇಲ್. ಆಯಿತು, ಫೇಲ್ ಆದರೆ ಓದು. ಎಂಡಾಗೋಯ್ತು ಸರ್ ಜೀವನ.
ಬಟ್ ಅಬ್ದುಲ್ ಕಲಾಂ ಸರ್ ನೋಡಿ, ನೋ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ, ನೋ ಅಂತ ಹೇಳಬೇಡಿ, ನೆಕ್ಸ್ಟ್ ಆಪರ್ಚುನಿಟಿ. ನೆಕ್ಸ್ಟ್ ಫೇಲ್ ಅಂದ್ರೇನು? ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್, ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್, ಯು ಆರ್ ಲರ್ನಿಂಗ್, ದಟ್ಸ್ ಇಟ್. ಎಂಡ್ ಅಂದ್ರೇನು? ಎಫರ್ಟ್ ನೆವರ್ ಡೈಸ್. ಬ್ಯೂಟಿಫುಲ್ ಕೊಟೇಶನ್ಸ್, ನಾನು ಹೇಳಿಲ್ಲ, ಅಬ್ದುಲ್ ಕಲಾಂ ಸರ್. ಪ್ಲೀಸ್ ರಿಮೆಂಬರ್, ವಿಂಗ್ಸ್ ಆಫ್ ಫೈರ್ ಒಂದ್ಸಲ ಓದಿ. ಅಬ್ದುಲ್ ಕಲಾಂ ಇಸ್ ಅ ಗ್ರೇಟ್ ಪರ್ಸನಾಲಿಟಿ, ಎಕ್ಸಲೆಂಟ್ ಪರ್ಸನಾಲಿಟಿ. ಅವ್ರ ಬಗ್ಗೆ ಓದ್ತಿದ್ರೆ ಆಮೇಲೆ ಅವರೊಂದು ಆಸೆ ಇತ್ತಂತೆ, ನಾನು ಸಾಯಬೇಕಾದ್ರೆ ಡಯಾಸ್ ಮೇಲೆ ಸಾಯಬೇಕು, ಕುಸಿಬೇಕು ಅಲ್ಲೇ ಅಂತ. ಅವ್ರು ಅದೇ ರೀತಿ ಸತ್ರು. ನನ್ನ ಆಸೆನೂ ಅಷ್ಟೇ. ಐ ಹ್ಯಾವ್ ದ ಸೇಮ್ ಥಿಂಗ್. ವೆನ್ ಐ ವಾಂಟ್ ಟು ಡೈ, ಐ ಶುಡ್ ಡೈ ಆನ್ ದ ಡಯಾಸ್, ದಟ್ಸ್ ಇಟ್. ಬಿಕಾಸ್ ಐ ಆಮ್ ಎ ಫಾಲೋವರ್ ಆಫ್ ಅಬ್ದುಲ್ ಕಲಾಂ ಸರ್, ದಟ್ಸ್ ಇಟ್. ಓಕೆ, ಇ ಅಂದರೆ ಎನರ್ಜಿ ಆಯಿತು. ಎ ಅಂದ್ರೇನು? ಆ್ಯಟಿಟ್ಯೂಡ್. ಹ್ಯಾವ್ ಎ ನೇಮ್ ಇನ್ ಯೋರ್ ಲೈಫ್. ಈಗ ನೋಡಿ, ನಾನು ಹುಡುಗರನ್ನ ಕೇಳ್ತೀನಿ, ಹುಡುಗಿರನ್ನ ಕೇಳ್ತೀನಿ, ನೋಡಿ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ, ಯಾರೂ ಮಾತಾಡ್ತಾ ಇಲ್ಲ. ಯು ಹ್ಯಾವ್ ಎ ನೇಮ್ ಇನ್ ಯೋರ್ ಲೈಫ್, ಯು ಹ್ಯಾವ್ ಆನ್ ಆ್ಯಟಿಟ್ಯೂಡ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಇವತ್ತು ಬರ್ತೀರಾ, ಮೋಟಿವೇಟ್ ಆಗ್ತೀರಾ, ಡಿ ಸಿ ಅವ್ರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆಚೆ ಹೋಗಬೇಕಾದ್ರೆ ಸಖತ್ತಾಗಿತ್ತಲ್ವ ವರ್ಕ್ಶಾಪು, ಸೂಪರ್, ಎಲ್ಲ ಆಯಿತು. 3 days ಬಿಟ್ಟು ಕೇಳಿ, ಈಗ ಹೆಂಗಿದ್ದೀರಾ ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ವೀಕ್ ಕೇಳಿ, ಯಾರೋ ಬಂದು ಮಾತಾಡಿದ್ರಲ್ಲ ಬಿಗಿನಿಂಗಲ್ಲಿ, ಇದು ಯಾರೋ ಪರಶುಮೂರ್ತಿ ಅಂತ ಕಣೋ, ಏನು ಮಾತಾಡ್ದ? ಏನೋ ಕೆಲಸವಿಲ್ಲದೆ ಮಾತಾಡ್ದ. ಪ್ಲೀಸ್ ಡೋಂಟ್ ಡೂ ದಿಸ್. ಎಲ್ರಿಗೂ ಹೇಳೋದೇನು ಗೊತ್ತಾ? ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂದರೆ ಮೋಟಿವೇಟ್ ಆ ದಿನ ತುಂಬ ಚೆನ್ನಾಗಿರ್ತೀರಾ, ನೆಕ್ಸ್ಟ್ ಡೇ ಚೆನ್ನಾಗಿರ್ತೀರಾ. ಒಬ್ಬ ಹುಡುಗ ಹೆಂಗೆ ಚೇಂಜ್ ಆದ ಅಂತ ಹೇಳ್ತೀನಿ. ಹೀ ಈಸ್ ಮೈ ಫೇವ್ರೆಟ್ ಸ್ಟೂಡೆಂಟ್, ಅವ್ನ ನೇಮ್ ಸುರೇಶ್ ಅಂತ. ಜೀವನದಲ್ಲಿ ಅವನ ಥರ ಯಾರೂ ಚೇಂಜ್ ಆಗಿಲ್ಲ. ಹೇಗೆ ಅಂತಂದರೆ, ಒಂದು ಕಾಲೇಜ್ಗೆ ಹೋಗಿ ಪಾಠ ಮಾಡಿದೆ, ಈ ಥರ 3 hours ಪಾಠ ಮಾಡೋದ್ಮೇಲೆ ಬಂದ, ಸರ್ ನಾನು ನಿಮ್ಮ ಥರ PUC ಫೇಲು, ಜೊತೆ 10th ಫೇಲು. ಗ್ರೇಟ್, ಅಲ್ಲಿಗೆ ನನಗಿಂತ ಬುದ್ಧಿವಂತ ಅಂತಂದೆ. ಏನು ಮಾಡ್ಬೇಕು ನಾನೀಗ? ಓದು, ಅದು ಹೇಳ್ಕೊಡಿ. ಆಯಿತು, ಮನೆಗೆ ಬಾ ಅಂದೆ, ಬಂದ. ಈ ವಾಸ್ ವಿತ್ ಮೀ, ಬಿಲೀವ್ ಇಟ್ ಆರ್ ನಾಟ್. 5 ಸರಿ ಸೂಸೈಡ್ ಮಾಡ್ಕೊಂಡಿದ್ದಾನೆ, 5 times ಅಟೆಂಪ್ಟ್ ಮಾಡಿರೋದು. ಗ್ರೇಟ್ ಪರ್ಸ್ನಾಲಿಟಿ. ಅಪ್ಪ ಅಮ್ಮನಿಗೆ ಇವನೇ ಬರ್ಡನ್ನು, ತಂದೆಗೆ ಕಿವಿ ಕೇಳಿಸಲ್ಲ, ಈಸ್ ಡೆಫ್ ಆ್ಯಂಡ್ ಡಮ್. ಬಟ್ ತಾಯಿ ಒಬ್ಬರು ಅಕ್ಕ ಇದ್ದರು, ಅವ್ರು ಹೇಳಿದ್ರು, ಸರ್ ಈ ಹುಡುಗನಿಗೆ ಏನಾದ್ರು ಸೆಟಲ್ ಮಾಡಿ ಸರ್. ನಾನು ಅಂದೆ, ಅವನ್ನ ಚೇಂಜ್ ಮಾಡೋ ಜವಾಬ್ದಾರಿ ನಂದು, ಪ್ರೊವೈಡ್ ಅವ್ನು ಚೇಂಜ್ ಆಗಕ್ಕೆ ರೆಡಿ ಇದ್ದಾನೆ, ಡೋಂಟ್ ವರಿ. ಡಿಗ್ರಿ TTL ಕಾಲೇಜಲ್ಲಿ ಮಾಡಿದ್ದು, ಅದಾದಮೇಲೆ MBA ಸೇರ್ಕೊಂಡ, ಫಿನಿಷ್ ಮಾಡ್ದ. ಈಗ ಕೋಟಕ್ ಸೆಕ್ಯೂರಿಟೀಸಲ್ಲಿ ಹೀ ಈಸ್ ಆಲ್ಮೋಸ್ಟ್ ಇನ್ ದ ಟಾಪ್ ಲೆವೆಲ್, ಗೆಟಿಂಗ್ ಅ ಸ್ಯಾಲ್ರಿ ಆಫ್ 2.5 lakhs. ಹೀ ಸಕ್ಸೀಡೆಡ್, ದ್ಯಾಟ್ಸ್ ಇಟ್. ಹೀ ಈಸ್ ದ ಒನ್ ಹೂ ಚೇಂಜ್ಡ್. ಯಾವ ಮಟ್ಟಕ್ಕೆ ಚೇಂಜ್ ಆದ ಅಂತ ಹೇಳಿದ್ರೆ, ಕೆಲವರು ಇನ್ನೊಂದು ಥರ ಚೇಂಜ್ ಆಗ್ತಾರೆ. ಇನ್ನೊಬ್ಬ ಹುಡುಗ ಇದ್ದ, ಬಂದು ಹೇಳ್ದ ನಾನು ಚೇಂಜ್ ಆಗಿ ಹೋಗ್ತೀನಿ ಅಂತ. ಅವನಿಲ್ಲ ಅಂದ್ರೂ ಒಂದು 80-90 kgs ಇದ್ದ. 90 ಏನು ಜಾಸ್ತಿನೇ ಇದ್ದ ಅಂತ ಕಾಣಿಸುತ್ತೆ. ಅವ್ನು ತುಂಬ ತಿಂತಿದ್ದ. ಆಮೇಲೆ ಅವತ್ತಿನ ದಿನ ನನ್ನ ಕ್ಲಾಸ್ ಆದ್ಮೇಲೆ ಮನೆಗೆ ಹೋಗ್ತಿದ್ದಂಗೆ ಅಮ್ಮ ಕೇಳಿದ್ರಂತೆ, ಏನಾರು ತಿಂತೀಯನೋ ಅಂತ. ಅವನು ಉತ್ತರ ಏನು ಗೊತ್ತಾ? ತಿನ್ನೋಕ್ಕೆ ಬದುಕಿರೋದ, ಇವತ್ತಿನ ಕೇಳಬೇಡ, ಸ್ವಲ್ಪ ಓದೋಕ್ಕೆ ಶುರು ಮಾಡ್ತೀನಿ. ಅವ್ರ ಅಮ್ಮಂಗೆ ಶಾಕು. ಇದಕ್ಕೆ ನಂಗೆ ತಂದೆಗೆ ಕಾಲ್ ಮಾಡಿದ್ದಾರೆ, ಯಾಕೋ ನಿಮ್ಮ ಮಗ ವಿಚಿತ್ರವಾಗ್ತಿದ್ದಾನೆ, ಸ್ವಲ್ಪ ಬೇಗ ಬನ್ನಿ. ಸಡನ್ ಚೇಂಜಸ್ ಇಸ್ ವೆರಿ ಡೇಂಜರಸ್. ಬಟ್ ಇದರ ಚೇಂಜ್ ಆದ್ರೆ ನೀವು ಸಕ್ಸೀಡ್ ಆಗ್ತೀರಾ. 100% ಐಮ್ ಟೆಲಿಂಗ್ ಯು ಕ್ಯಾನ್ ಸಕ್ಸೀಡ್. ಸಡನ್ನಾಗಿ ಚೇಂಜ್ ಆದ. ರಾತ್ರಿ 10 ಗಂಟೆ ಆಯಿತು, ಊಟ ಮಾಡಿಲ್ಲ. ಮಿನಿಮಮ್ 8ರಿಂದ 9 ತಿಂತಿದ್ದ ಚಪಾತಿ. ಅವತ್ತು ಅವ್ರ ಅಮ್ಮನಿಗೆ, ಅಮ್ಮ 1 ಚಪಾತಿ ಕೊಡು. ಶಾಕ್ ಅಮ್ಮನಿಗೆ, ಯಾಕೆ ವಿಚಿತ್ರವಾಗಿ ಆಡ್ತಾವನೆ. ಅಪ್ಪ ಅಮ್ಮ ಬಂದರು, ಕೂತ್ಕೊಂಡ್ರು. 10 ಗಂಟೆಗೆ 1 ಚಪಾತಿ ತಿಂದು, ನನಗೆ ಮಲಿಕತ್ತೀನಿ, ಡಿಸ್ಟರ್ಬ್ ಮಾಡಬೇಡಿ, ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಿ. ತಂದೆ ತಾಯಿ ನಿದ್ದೆ ಬಂದಿಲ್ಲ, ಅವರೇ 3 ಗಂಟೆಗೆ ಎದ್ದು ಕೂತಿದ್ರು. ಇವನು ಎದ್ದ. ಬಿಲೀವ್ ಇಟ್ ಆರ್ ನಾಟ್, ಟುಡೇ ಈಸ್ ಅ ಗೌರ್ಮೆಂಟ್ ಆಫೀಸರ್, KS ಮಾಡಿದಾನೆ, ಈಸ್ ಅನ್ ಆಫೀಸರ್. I can give you with the details. With the details I am telling you. One of my close friend, Ravi Kumar SB anta. He is a KS officer, Labour Commissioner in Bangalore. He is my close friend. ನಾನು ಅವರಿಬ್ಬರು ಮಹಾಜನಸಲ್ಲಿದ್ದೋ. ದಿನಕ್ಕೆ 18 hours ಓದ್ತಿದ್ದ. 18 hours. He was a part-time teacher in ಮಹಾಜನಾಸ್. 18 ಮಲಗ್ತಾನೆ ಇರಲಿಲ್ಲ. ನಾನು ಕೇಳುವೆ, ಯಾಕೋ ರವಿ ಓದ್ತಿದ್ಯಾ ಅಂತ. ನೋಡೋ, ಪಾರ್ಟ್ ಟೈಮ್ ಜೀವನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಒಂದು ಗೌರ್ಮೆಂಟ್ ಜಾಬು. ನಾನು ಹೊಡೆದ್ರೆ ಏನದು ಹಕ್ಕಿ, ಚಿಕ್ಕ ಹಕ್ಕಿಗಳು ಹೊಡೆಯಲ್ಲ, ಹದ್ದೊಡಿತೀನಿ ಅಂತ. ಆ್ಯಂಡ್ ಹಿ ಡಿಡ್ ಇಟ್. ಹಿ ಗಾಟ್ 10th rank ಏನೋ ಬಂತು. ಹಿ ವಾಸ್ ಅಪಾಯಿಂಟೆಡ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್, KS ಸಿಕ್ತು. ನಾವಿನ್ ಬ್ಯಾಂಗ್ಳೂರ್ ಇಸ್ ಅ ಲೇಬರ್ ಕಮಿಷನರ್. ಈಗ ಇಡೀ ಬೆಂಗಳೂರಲ್ಲಿ ಸುಮಾರು ಕಂಪ್ನೀಸ್ ಅವ್ರ ಕೆಳಗಡೆ ಬರುತ್ತೆ. ನಿಮ್ಮಂಥ ಯೂತ್ಗೆ ಕೆಲಸ ಕೊಡ್ತಾನೆ. ಇಸ್ಂಟ್ ಹಿ ಅ ಗ್ರೇಟ್ ಪರ್ಸನಾಲಿಟಿ? ಸೊ ವೈ ಆಮ್ ಟೆಲಿಂಗ್ ಯು ಇಸ್, ಪ್ಲೀಸ್ ಡೂ ಸಮಥಿಂಗ್. ಏನಾದರೂ ದಯವಿಟ್ಟು ಮಾಡಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಎಷ್ಟು ಹೋಪ್ಸ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಳೋಕ್ಕೆ ಅಸಾಧ್ಯ. ಆಮೇಲೆ ನೀವು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ತಂದೆ ತಾಯಿ ಆಸ್ತಿ ಮಾಡಿದಾರಲ್ಲ, ಆ ಆಸ್ತಿನ ನಿಮಗೆ ಕೊಡ್ತಾರಾ, ನನಗೆ ಕೊಡ್ತಾರಾ? 100% ನಿಮಗೆ ಕೊಡೋದು.
ಆಮೇಲೆ ಪ್ರಪಂಚದಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಮಾತಾಡೋದಿಲ್ಲ. ಯಾರು ಹೇಳ್ತೀರಾ? ನಿಮ್ಮ ಅಪ್ಪ ಅಮ್ಮ. ದಯವಿಟ್ಟು ಅವ್ರ ಜೊತೆ ಇರಿ. ಆ ಎನರ್ಜಿ ತುಂಬ್ತಾರಲ್ಲ, ಆ ಏಮ್ ತುಂಬೋರು ನಿಮ್ಮ ತಂದೆ ತಾಯಿಗಳು. ನೆಕ್ಸ್ಟು ಡಿಗೆ ಬರೋಣ. ಡಿ ಅಂದರೆ ಡೆಡಿಕೇಶನ್. ಈಗ ಎಷ್ಟು ಸೈಲೆಂಟಾಗಿ ಕೂತಿದ್ದೀರಾ? ಇವತ್ತು ಫುಲ್ ಡೇ ಕೂತ್ಕೊಳ್ಳಿ. ಕೂರ್ಬೋದಾ ಅಂತ ನಿಮ್ಮ ಪ್ರಶ್ನೆ. ನಾನು ಕೆಲವು ಪ್ರೋಗ್ರಾಮ್ಸ್ ಮಾಡಿದ್ದೀನಿ, CLHRD ಅಂತ ಮಂಗಳೂರಲ್ಲಿ. ಬೆಳಿಗ್ಗೆ 8 ಗಂಟೆಗೆ ಶುರು ಆದರೆ ರಾತ್ರಿ 8 ಗಂಟೆಗೆ ಮುಗಿಯುತ್ತೆ. ಕೂತಿರ್ತೀನಲ್ಲ, ಕಲಿಬೇಕು ಅಂತ ಆಸೆ ಇದ್ದರೆ ಕೂತಿರ್ತೀರಾ. ಯು ಶುಡ್ ಸಿಟ್, ಹ್ಯಾವ್ ದ ಡೆಡಿಕೇಶನ್ ವಿತ್ ಯು. ಡಿ. ಇ ಅಂತ ಇರುತ್ತೆ. ಇ ಅಂದರೆ ಎಂತೂಸಿಯಾಸಮ್. ಈಗ ನೋಡಿ ಎಷ್ಟು ಬ್ರೈಟ್ ಆಗಿದ್ದೀರಾ ಅಲ್ವಾ? ಇದೇ ಬ್ರೈಟ್ನೆಸ್ನ ನೀವು ರಾತ್ರಿ 10 ಗಂಟೆಗೂ ಕಾಪಾಡ್ಬೋದಾ ಇಲ್ವಾ? ಯಾರ ಕೈಲಿದೆ? ನಿಮ್ಮ ಕೈಲಿದೆ. ಯು ಡೂ ಇಟ್. ಹ್ಯಾವ್ ದಟ್ ಎಂತೂಸಿಯಾಸಮ್ ವಿತ್ ಯು. ಇವೆಲ್ಲ ಕ್ವಾಲಿಟೀಸ್ ಇರೋ ಅಂಥ ವ್ಯಕ್ತಿ ರೇರ್ ಪರ್ಸನ್ ಆಗಿರ್ತಾನ ಇಲ್ವಾ? ಓಕೆ, ನೆಕ್ಸ್ಟ್ ಟಾಪಿಕ್ ಬರೋಣ. ನಿಮ್ಮ ಫೇವ್ರೆಟ್ ಟಾಪಿಕ್ಕು. ಸರ್, ನನಗೆ ಮೆಮೊರಿ ಇಲ್ಲ. ಕರೆಕ್ಟಾ? ನಿಜನಾ ಸುಳ್ಳ? ಸುಮಾರು ಜನ ಸ್ಟೂಡೆಂಟ್ಸ್ನ ಕೇಳ್ತೀನಿ, ಮೆಮೊರಿ ಹೇಗಿದೆ ಸರ್? ಅದೇನೋ ಗೊತ್ತಿಲ್ಲ, ಫಸ್ಟ್ ಚಾಪ್ಟರ್ ಓದಿ ಮುಗಿದ ತಕ್ಷಣ ಸೆಕೆಂಡ್ ಚಾಪ್ಟರ್ ಹೋಗಿರ್ತೀನಿ, ಫಸ್ಟ್ ಚಾಪ್ಟರ್ ಮರ್ತೋಯ್ತದೆ. ಎಸ್ ಆರ್ ನೋ? ಇದಕ್ಕೆ ಕಾರಣ ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನು ಹಾಳು ಮಾಡಿರೋದು ಇದೆ ಮೊಬೈಲ್. ಸಿಂಪಲಾಗಿ ಹೇಳ್ತೀನಿ, ನಿಮ್ಮನ್ನು ಹಾಳು ಮಾಡ್ತಿರೋದು ಇದು ಮೊಬೈಲನ್ನೇ. ಯಾಕೆ ಅಂತ ಹೇಳಿದ್ರೆ, ಯು ಆರ್ ಇನ್ ದ ಫೇಸ್ಬುಕ್, ಯು ಆರ್ ಇನ್ ದ ವಾಟ್ಸಪ್. ಕೆಲವರು ಹುಡುಗಿರಿಗೆ ನಾನು ಹೇಳ್ತಾ ಇರ್ತೀನಿ, ಹುಡುಗರಿಗೂ ಹೇಳ್ತೀನಿ. ಹೇಗೆ ಅಂದರೆ, ನಾನು ನೋಟ್ಸ್ ಕಳಿಸ್ತೀನಿ ಕೆಲವು ಸಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಸರ್, ಮೊಬೈಲ್ ನೋಡಿದ್ರೆ ಕಣ್ಣು ಬರುತ್ತೆ, ನೋಟ್ಸ್ ಓದೋಕ್ಕೆ ಕಷ್ಟ. ಯಾವ್ದಾದ್ರು ಹಾರ್ಡ್ ಕಾಪಿ ಇದ್ದರೆ ಕೊಡಿ. ನಾನು ನಿಮಗೆ ಕೇಳೋದು ಒಂದೇ ಪ್ರಶ್ನೆ, ಗಂಟೆಗಟ್ಟಲೆ ವಾಟ್ಸಪ್ ನೋಡ್ತೀರಾ, ನಂದು ಅರ್ಧ ಗಂಟೆ ಬುಕ್ ಓದೋಕ್ಕಾಗಲ್ವಾ? ಪ್ಲೀಸ್ ರಿಮೆಂಬರ್, ವೆನ್ ಎವರ್ ಯು ಗೆಟ್ ಟೈಮ್, ಇನ್ಸ್ಟೆಡ್ ಆಫ್ ಓಪನಿಂಗ್ ದ ವಾಟ್ಸಪ್ ಆ್ಯಂಡ್ ದ ಫೇಸ್ಬುಕ್, ಪ್ಲೀಸ್ ಓಪನ್ ಸಮ್ ನೋಟ್ಸ್ ಆಫ್ UPSC, KS ಓಪನ್ ಮಾಡಿ, ಬ್ಯಾಂಕ್ ಎಕ್ಸಾಮ್ ಓಪನ್ ಮಾಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಬ್ಯಾಂಕ್ ಎಕ್ಸಾಮಲ್ಲಿ 40 ಪ್ರಶ್ನೆ ಕೇಳ್ತಾನೆ. ಕಟ್ ಆಫ್ ಎಷ್ಟು ಗೊತ್ತಾ? ಎಷ್ಟೋ ಸ್ಟೂಡೆಂಟ್ಸ್ಗೆ ಕಟ್ ಆಫ್ ಗೊತ್ತಿಲ್ಲ. ಕೆಲವು ಸಲ ಇಂಗ್ಲೀಷಲ್ಲಿ 10 ಕಟ್ ಆಫ್ ಇರುತ್ತೆ. 10 ಇರುತ್ತೆ. ಓಕೆ, 10 ಕಟ್ ಆಫ್ ಕೊಡುತ್ತೆ. ನಿಮ್ಮ 10 ತೆಗಿಯೋಕ್ಕಾಗಲ್ವಾ ನಿಮಗೆ? ನನಗೆ ಒಂದೇ ಒಂದು ಬೇಜಾರು ಅಂದ್ರೆ ಏನಂತಂದರೆ, ನೀವೆಲ್ರಿಗೂ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತೀರಾ, ವೆರಿ ಗುಡ್ ಇನ್ ಇಂಗ್ಲೀಷ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮ್ ಯು ಗೆಟ್ ಅಪ್ಸೆಟ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನನ್ನ ಮೆಮೊರಿ ಕ್ಲಾಸ್ ಆಗಿರುತ್ತೆ ಸರ್, ಎಲ್ಲವೂ ಕ್ಲಾಸ್ ಆಗಿದೆ, ಅದೇನೋ ಗೊತ್ತಿಲ್ಲ, ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಎಲ್ಲ ಬ್ಲ್ಯಾಂಕ್ ಆಗೋಯ್ತದೆ. ಮಾಡ್ಕೊಳ್ಳೋರು ಯಾರು? ನೀವೇ. ಈಗ ನಿಮ್ಮ ಮೆಮೊರಿ ಪ್ರಾಬ್ಲಮ್ ಇದೆ ಅಲ್ವಾ? ಈಗ ನೀಟಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ರಿಪೀಟ್ ಮಾಡಬೇಕು. ಈಗಲ್ಲ, 1 2 3 4 5 6 7 8 9 10ವರೆಗೂ ನಾನು ಲೆಟರ್ಸ್ ಹೇಳ್ತೀನಿ. ಓಕೆ, ಇದು ಸ್ಟೋರಿ ಹೇಳ್ದಂಗೆ ಹೇಳ್ಕೊಂಡು ಹೋಗ್ತೀನಿ. ನೀವು ಇದು ಮುಗಿದ ತಕ್ಷಣ ನಾನು ಕೇಳ್ತೀನಿ, 1 ಲೆಟರ್ ವರ್ಡನ್ನ ನೀವು ಹೇಳ್ಬೇಕು ಪಟ್ ಅಂತ. ಹೇಳ್ತೀರಾ? ಓಕೆ, ಇದು ನಿಮ್ಮ ಜೀವನಕ್ಕೂ ಅಪ್ಲೈ ಆಗುತ್ತೆ. ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ 1 ಲೆಟರ್ ವರ್ಡ್ ಐ ಬಿಟ್ಬಿಡಿ. ಸೊ 1 ಲೆಟರ್ ವರ್ಡ್ ಯಾವುದು? ಐ. ಇದನ್ನು ಬಿಟ್ಟರೆ ನಿಮಗೆ 2 ಲೆಟರ್ ವರ್ಡ್ ಸಿಗುತ್ತೆ, ವಿ. ನಿಮ್ಮ ಜೊತೆ ಜನ ಬರೋಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ನೀವು ಕಾಪಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ 3ನೇ ಲೆಟರ್ ವರ್ಡ್ ಬಿಡಿ, ಈಗೋ ಬಿಡೋಕ್ಕೆ ಶುರು ಮಾಡಿ. ಈಗೋ ಅಕಸ್ಮಾತ್ ನೀವು ಬಿಟ್ಟರೆ 4 ಲೆಟರ್ ವರ್ಡ್ ಆಟೋಮ್ಯಾಟಿಕಲಿ ಬರುತ್ತೆ, ಲವ್. ಇದನ್ನು ನೀವು ಕಾಪಾಡ್ಕೋಬೇಕು, ಕಂಟಿನ್ಯೂಸ್ ಆಗಿರಬೇಕು ಅಂದರೆ 5 ಲೆಟರ್ ವರ್ಡ್ ಸ್ಮೈಲ್, SMILE. ಮೀನಿಂಗ್ ಏನು ಗೊತ್ತಾ? ಸ್ಪೆಷಲ್ ಮ್ಯಾಜಿಕ್ ಇನ್ ಲವಿಂಗ್ ಎವ್ರಿ ಒನ್. ಕರೆಕ್ಟ್? SMILE, ಸ್ಪೆಷಲ್ ಮ್ಯಾಜಿಕ್ ಇನ್ ಲವಿಂಗ್ ಎವ್ರಿ ಒನ್. ಹ್ಯಾವ್ ಅ ಸ್ಮೈಲ್ ಆನ್ ಯೋರ್ ಫೇಸ್. ಇದು ಕಂಟಿನ್ಯೂಸ್ ಆಗಿರಬೇಕು ಅಂದರೆ ರೂಮರ್ಸ್ನ ಬಿಟ್ಬಿಡಿ. ಬೇರೆಯವ್ರ ಬಗ್ಗೆ ಮಾತಾಡೋ ಅಂಥದ್ದು ಗಾಸಿಪ್ಸ್ ಪ್ಲೀಸ್ ಬಿಡಿ. ರೂಮರ್ಸ್ನ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಲೆಟರ್ ವರ್ಡ್ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಸಕ್ಸಸ್. ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಬಿಡಿ, ಜಲಸಿ ಬಿಟ್ಟರೆ ನಿಮಗೆ ನಾಲೆಡ್ಜ್ ಸಿಗುತ್ತೆ, 9 ಲೆಟರ್ ವರ್ಡ್. ನಾಲೆಡ್ಜ್ ಸಿಕ್ಕಿದ ತಕ್ಷಣವೇ ನೀವು ಲಾಸ್ಟ್ ಲೆಟರ್ ಸಿಗುತ್ತೆ, 10 ಲೆಟರ್ ವರ್ಡ್, ಕಾನ್ಫಿಡೆನ್ಸ್. ಮೆಮೊರಿ ಟೆಸ್ಟ್ ಮಾಡೋಣ. 1 ಲೆಟರ್ ವರ್ಡ್, 2 ಲೆಟರ್ ವರ್ಡ್, 3 ಲೆಟರ್ ವರ್ಡ್, 4 5 6 ರೂಮರ್, ಗಾಸಿಪ್, ಸಕ್ಸಸ್, ಜಲಸಿ, ನಾಲೆಡ್ಜ್. ಯಾರು ನಿಮ್ಮನ್ನ ದಡ್ರು ಅಂತ ಹೇಳಿದ್ದು? ನಾನು ಒಂದೇ ಸಲ ಹೇಳಿದ್ದು, ಓನ್ಲಿ ಒನ್ಸ್. ಕೆಲವ್ರು ಮಾತ್ರ ಬರೀತಿದ್ರಿ, ಮೆಜಾರಿಟಿ ನನ್ನೇ ನೋಡ್ತಿದ್ರಿ. ದಟ್ ಮೀನ್ಸ್ ಯು ಹ್ಯಾವ್ ಎಕ್ಸಲೆಂಟ್ ಮೆಮೊರಿ. ಹೂ ಟೋಲ್ಡ್ ಯು ಡೋಂಟ್ ಹ್ಯಾವ್ ಮೆಮೊರಿ? ಬಟ್ ದ ಥಿಂಗ್ ಇಸ್, ಡೋಂಟ್ ರೀಕಲೆಕ್ಟ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರೀಕಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿದಿನ ಹೇಳಿದ್ನಲ್ಲ ಒಂದು ಬುಕ್ ಓದ್ತೀನಿ ಅಂತ, ಬುಕ್ ಓದಿ ಮುಗಿದ ತಕ್ಷಣ ಕಣ್ಣು ಮುಚ್ಕೋತೀನಿ.
ಕಣ್ಣು ಮುಚ್ಕೊಂಡು ಒಂದು ಹಾಫ್ ಆನ್ ಅವರ್ ಏನು ಮಾಡಿದ್ದೆ ಏನು ಓದಿದ್ದೆ ಜ್ಞಾಪಿಸ್ಕೊತೀನಿ, ಅದನ್ನು ಬರಿತೀನಿ. ಸೊ ರೀಕಾಲ್ ಮಾಡ್ಬೇಕಾದ್ರೆ 2 ಸಲ ಆಯಿತಾ, ಬರೋದನ್ನ 3ನೇ ಸಲ ಆಯಿತಾ, ಬರಿಬೇಕಾದ್ರೆ ನನಗೆಲ್ಲ ಪಾಯಿಂಟ್ಸ್ ಬರೋದಿಲ್ಲ. ಪುನಃ ಓದ್ತೀನ ಇನ್ನೊಂದು ಸಲ, 4ನೇ ಸಲನ ಪುನಃ ರೀಕಾಲ್ ಮಾಡ್ತೀನ, 5 ಸಲನ, 6ನೇ ಸಲ ಬರೋದ ತಕ್ಷಣ ಬಿಲೀವ್ ಇಟ್ ಆರ್ ನಾಟ್, ಇನ್ ಸೈಕಾಲಜಿ ಇಟ್ ಈಸ್ ಪ್ರೂವ್ಡ್ 5 ಟೈಮ್ಸ್ ನೀವು ಏನಾದ್ರು ಒಂದು ಓದಿದ್ರೆ ಇಟ್ ಗೋಸ್ ಟು ಯುವರ್ ಪರ್ಮನೆಂಟ್ ಮೆಮೊರಿ. ನೀವೇನು ಮಾಡ್ತೀರಾ ಗೊತ್ತಾ, 4 ಸಲ ಓದ್ತೀರಾ, ತಲೆಗೆ ಹೋಗಲ್ಲ, ಈ ಸಬ್ಜೆಕ್ಟೇ ದರಿದ್ರ ಬಿಟ್ಬಿಡ್ತೀನಿ. ದಿಸ್ ಈಸ್ ಯೋರ್ ಮಿಸ್ಟೇಕ್. 5th ಟೈಮ್ ನಿಮಗೆ ಪೇಷನ್ಸ್ ಇಲ್ಲ. ಸೊ ಐ ಆಮ್ ಟೆಲಿಂಗ್ ಯು, ಇಫ್ ಯು ಡೂ ಇಟ್ ಫಾರ್ ದ 5th ಟೈಮ್, 6th ಟೈಮ್ ಮಾಡಿ, ಇಟ್ ಸ್ಟ್ರೈಟ್ ಅವೇ ಗೋಸ್ ಟು ಯೋರ್ ಪರ್ಮನೆಂಟ್ ಮೆಮೊರಿ. ಸೊ ಮೆಮೊರಿ ಕಷ್ಟನಾ? ನೀವೇ ಹೇಳಿ, ಕಷ್ಟ ಇದೆಯಾ? ಇಲ್ಲ. ಸೊ ಈಗ ರೀಸನಿಂಗ್ ಬಗ್ಗೆ ಮಾತಾಡಿದೆ, ಮ್ಯಾಥ್ಸ್ ಬಗ್ಗೆ ಮಾತಾಡಿದೆ, ಈಗ ಜಿ ಕೆ ಬಗ್ಗೆ ಬರೋಣ. ಜಿ ಕೆ ಏನು ಬೇಕಾದ್ರೂ ಕೇಳ್ಬೋದಲ್ವಾ? ಈಗ ಬ್ಯಾಂಕ್ ಎಕ್ಸಾಮಿಗೆ ಬನ್ನಿ. ಬ್ಯಾಂಕ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾನೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾನೆ, ದೆನ್ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೇಳ್ತಾನೆ, ವಿಚ್ ಇಸ್ ಅ ಹಾರ್ಡ್ವೇರ್ ಡಿವೈಸ್, ವಿಚ್ ಇಸ್ ಅ ಸಾಫ್ಟ್ವೇರ್ ಕೇಳ್ತಾನೆ. ಇದು ಮಾತಾಡೋದು ಕಷ್ಟನಾ ಇದು? ಪ್ಲೀಸ್ ರಿಮೆಂಬರ್, ನೀವೇನು ಮಾಡ್ತೀರಾ ಅಂದರೆ ಜಿ ಕೆ ಓದೋಕ್ಕೆ ಕಷ್ಟ ಒಪ್ಕೋತೀನಿ, ಬಟ್ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕೆ ಶುರು ಮಾಡಿದ್ರೆ ಕ್ಯಾನ್ ಯು ಡೂ ಇಟ್? ಎಸ್ ಆರ್ ನೋ? ಯು ಕ್ಯಾನ್ ಡೂ ಇಟ್. ಆಮೇಲೆ ಒಂದು ಹೇಳ್ತೀನಿ, ಇದು ಮಾಡ್ತಿರೋಲ್ವೋ ಗೊತ್ತಿಲ್ಲ, ನಾನು ಸುಮಾರು ಕಾಲೇಜಸಲ್ಲಿ ಹೇಳಿದ್ದೀನಿ, ಬಟ್ ನನ್ನ ಪ್ರಕಾರ ಓನ್ಲಿ 2% ಆಫ್ ದ ಪೀಪಲ್ ಡೂ ಇಟ್, ಓನ್ಲಿ 2%. ಬಟ್ ಇದು ಮಾಡಿದ್ರೆ ಸಕ್ಸಸ್ ಇಸ್ ಯಾಸ್, ಬಿಕಾಸ್ ಐ ಡೂ ಇಟ್ ಎವ್ರಿ ಡೇ. ಮನೆಗೆ ಹೋಗಿ 7 ಗಂಟೆ ಆದಮೇಲೆ 8 ಗಂಟೆ ನಿಮ್ಮ ಕಂಫರ್ಟಬಲ್ ಟೈಮ್, ಬಾಗಿಲು ಕ್ಲೋಸ್ ಮಾಡಿ, ಬಟ್ ಮುಂಚೆನೇ ಹೇಳಿರಿ ನಿಮ್ಮ ತಂದೆ ತಾಯಿಗೆ, ಬಾಗಿಲು ಕ್ಲೋಸ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಕೇಳ್ತಾರೆ. ನಾನು ಥಿಂಕ್ ಮಾಡ್ತಿದ್ದೀನಿ ಅಂತ ಹೇಳಿ. ನೀವು ನಗ್ತೀರಾ ಅಂತ ಗೊತ್ತು, ಪ್ಲೀಸ್ ರಿಮೆಂಬರ್, ನೀವು ನಗ್ತೀರಾ ಸರ್, ಬಾಗಿಲು ಕ್ಲೋಸ್ ಮಾಡಿ ಥಿಂಕ್ ಮಾಡಿದ್ರೆ ಏನು ಸಿಗುತ್ತೆ? ನನ್ನ ಪ್ರಶ್ನೆ ಒಂದೇ, ಯಾವತ್ತಾದರೂ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೀರಾ? 10 ನಿಮಿಷ ನಿಮ್ಮ ಬಗ್ಗೆ ದಿನ ಯೋಚನೆ ಮಾಡ್ತೀರಾ? ಯು ಆರ್ ಆಲ್ವೇಸ್ ಟೆನ್ಸ್ಡ್, ಯಾವಾಗಲೂ ತಲೆ ಕೆಡ್ಸ್ಕೊಂಡಿರ್ತೀರಾ. ಏನಂದರೆ ಫಸ್ಟ್ ಆಫ್ ಆಲ್ ಈ ವರ್ಷ ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಪೋಸ್ಟ್ಪೋನ್ ಆಗುತ್ತಾ, ಈ ಎಕ್ಸಾಮ್ಗೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ದೀನಿ, ನಾಳೆ ಎಕ್ಸಾಮ್ ನಡೆಸ್ತಾರಾ ಇಲ್ವಾ? ಸಿ, ಗೈನ್ ನಾಲೆಡ್ಜ್. ದ ಪೀಪಲ್ ಹೂ ರೀಡ್ ಆರ್ ದ ಪೀಪಲ್ ಹೂ ಲೀಡ್. ಪುನಃ ರಿಪೀಟ್ ಮಾಡ್ತೀನಿ, ದ ಪೀಪಲ್ ಹೂ ರೀಡ್ ಆರ್ ದ ಪೀಪಲ್ ಹೂ ಲೀಡ್. ಇಫ್ ಯು ಬಿಕಮ್ ಅ ವೆರಿ ಗುಡ್ ರೀಡರ್, ಆಟೋಮ್ಯಾಟಿಕಲಿ ವಿಲ್ ಬಿ ಎ ಲೀಡರ್. ಸೊ ರೀಡ್. ಕೆಲವ್ರು ಹೇಳ್ತಾರೆ, ಸರ್ ಏನು ಬೇಕಾದ್ರೂ ಹೇಳಿ, ಒಂದನ್ನು ಮಾತ್ರ ಹೇಳ್ಬೇಡಿ, ಓದಬೇಡಿ ಅಂತ ಹೇಳ್ಬೇಡಿ ಅಂತಾರೆ. ಓದಿದ್ರೆ ಏನು ಸಿಗುತ್ತೆ? ಈಗ ನಾನು ಅಕಸ್ಮಾತ್ ಓದಿಲ್ಲ ಅಂದಿದ್ರೆ 100% ಹೇಳ್ತೀನಿ, ನಾನು ಈ ಸ್ಟೇಜ್ ಮೇಲೆ ಲೆಕ್ಕ ಆಗ್ತಿರ್ಲಿಲ್ಲ. ಸೊ ಐ ಡಿಸೈಡೆಡ್, ಹೂ ಚೇಂಜ್ಡ್ ಮೀ? ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ರಿಲೇಟಿವ್ಸ್. ಫ್ರೆಂಡ್ಸ್ ಬರಬೇಕಾಗಿತ್ತು, ಬರಲಿಲ್ಲ. ಸೊ ಐ ಡಿಸೈಡೆಡ್, ಓಕೆ ನನಗೆ ಯಾರೂ ಆಗೋದಿಲ್ಲ, ಡಿಸೈಡೆಡ್ ನನ್ನನ್ನು ನಾನೇ ನೋಡ್ಕೋಬೇಕು. ಐ ಸ್ಟಾರ್ಟೆಡ್ ಚೇಂಜಿಂಗ್. ಸೊ ಐ ಚೇಂಜ್ಡ್. ಪ್ಲೀಸ್ ಚೇಂಜ್ ಫ್ರಮ್ ಟುಡೇ. ಓಕೆ, ಚೇಂಜ್ ಬಗ್ಗೆ ಒಂದು ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಕೊಟೇಶನ್ಸ್ ಇದೆ, ರಿಪೀಟ್ ಮಾಡ್ತೀರಾ? ಕೇಳಿಸ್ಕೊಳ್ಳಿ. ಇಫ್ ಯು ಡೋಂಟ್ ಚೇಂಜ್, ಚೇಂಜ್ ವಿಲ್ ಚೇಂಜ್ ಯು, ದೇರ್ಫೋರ್ ಚೇಂಜ್ ಯೋರ್ಸೆಲ್ಫ್. ಇಫ್ ಯು ಡೋಂಟ್ ಚೇಂಜ್, ಚೇಂಜ್ ವಿಲ್ ಚೇಂಜ್ ಯು, ದೇರ್ಫೋರ್ ಚೇಂಜ್ ಯೋರ್ಸೆಲ್ಫ್. ನೀವು ಬದಲಾವಣೆ ಆಗದೇ ಇದ್ದರೆ ಬದಲಾವಣೆ ನಿಮ್ಮನ್ನು ಬದಲಾವಣೆ ಮಾಡುತ್ತದೆ, ಆದ್ದರಿಂದ ಬದಲಾಗಿ. ಆಗಲೇಬೇಕು. ಪ್ಲೀಸ್ ರಿಮೆಂಬರ್, ನಮ್ಮ ಮನೆಗೆ ಬಂದಿದ್ದು ಬರ್ದಿಟ್ಟಿದ್ದೀನಿ ನಾನು. ಮನೇಲಿ ಮೇಕ್ ಅ ಹ್ಯಾಬಿಟ್ ಆಫ್ ಪುಟ್ಟಿಂಗ್ ಸ್ಟಿಕ್ಕರ್ಸ್ ಇನ್ ಯೋರ್ ಹೌಸ್. ನಮ್ಮ ಮನೆಗೆ ಬಂದರೆ ಸ್ಟಿಕ್ಕರ್ಗಳು ಕಾಣ್ತದೆ ನಿಮಗೆ. ನಮ್ಮ ಮನೆಗೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಸ್ಟಿಕ್ಕರ್ ಕಾಣಿಸುತ್ತೆ ನಿಮಗೆ, ಏನಂದರೆ ಇ ಸ್ಟ್ಯಾಂಡ್ಸ್ ಫಾರ್ ಎಫರ್ಟ್ಸ್ ನಾಟ್ ಎಕ್ಸ್ಕ್ಯೂಸಸ್. ನನಗೆ ಎಫರ್ಟ್ಸ್ ಬೇಕು, ನಿಮ್ಮ ಎಕ್ಸ್ಕ್ಯೂಸಸ್ ಹೇಳೋಕ್ಕೆ ಬರಬೇಡಿ. ಕೆಲವರು ಹೇಳ್ತಾರೆ, ಸರ್ ನಾವು ಬಡವರು. ಆಯಿತು, ಶ್ರೀಮಂತರಾಗಿ. ಮೈ ಕ್ವಶನ್, ಶ್ರೀಮಂತರಾಗಿ. ಹೇಗೆ ಸಾಧ್ಯ? ನೀವು ಓದಿದ್ರೆ ತಾನೇ ಶ್ರೀಮಂತರಾಗೋದು. ಸಿ, ಬಡತನ ಒಂದು ಲೇಬಲ್ ಅಲ್ಲ. ಪ್ಲೀಸ್ ರಿಮೆಂಬರ್, IAS ಆಫೀಸರ್ಸ್, IPS ಆಫೀಸರ್ಸ್, ಸುಮಾರು ಜನ UPSC ಆ್ಯಂಡ್ KS ಅಲ್ಲಿ ಮಾಡಿರೋರು ಹಳ್ಳಿಯಿಂದ ಬಂದಿರೋರು. ಈಗ ಪ್ರೆಸೆಂಟ್ಲಿ ಪೊಲೀಸ್ ಅಕಾಡೆಮಿಲಿ DYSP ಇದ್ದಾರೆ, 27 ಜನ DYSP ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ದೇ ಕಮ್ ಫ್ರಮ್ ನಾರ್ತ್ ಕರ್ನಾಟಕ. ಅವ್ರ ಕಥೆಗಳು ಕೇಳಿದ್ರೆ, ಒಬ್ಬರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, DYSP ಈಸ್ ಅಂಡರ್ ಗೋಯಿಂಗ್ ಟ್ರೈನಿಂಗ್. ಅವ್ರು ಹೇಳಿದ್ದು, ಸರ್ ನಾನು ಚಿಕ್ಕವನಾಗಿದ್ದಾಗ ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ಗೆ ಹೋದಾಗ ಅಲ್ಲಿ ಪೊಲೀಸ್ ಆಫೀಸರ್ ನೋಡ್ತಿದ್ದೆ ನಾನು. ಪೊಲೀಸ್ ಆಫೀಸರ್ ನೋಡಿದಾಗ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನನ್ನ ಡ್ರೀಮ್ ಇತ್ತು ಸರ್, ಐ ವಾಂಟೆಡ್ ಟು ಬಿ ಎನ್ IPS ಆಫೀಸರ್. ಈಗ ಎಸ್ ಫಿನಿಶ್ KS, ಈಸ್ ಅ DYSP. ಬಟ್ ಹೇಳಿದ್ರು, ಸರ್ ನಾನು ಮುಂದೆ IPS ಮಾಡೇ ಮಾಡ್ತೀನಿ ಸರ್. ದ್ಯಾಟ್ ಈಸ್ ಅ ಡ್ರೀಮ್. ಅವರು ಹಳ್ಳಿಲಿದ್ದಿದ್ದು, ರಿಮೋಟ್ ಏರಿಯಾ, ಮನೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ. ಪ್ಲೀಸ್ ರಿಮೆಂಬರ್, ನಥಿಂಗ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ಏನಿಲ್ಲ. ಬಟ್ ಟುಡೇ ಈಸ್ ಅ DYSP. ಹೌ ಇಸ್ ಇಟ್ ಪಾಸಿಬಲ್? ಬಿಕಾಸ್ ಯು ಹ್ಯಾವ್ ಅ ಡ್ರೀಮ್. ನಿಮ್ಗೊಂದು ಕನಸಿರಬೇಕು. ಇಫ್ ಯು ಡೋಂಟ್ ಹ್ಯಾವ್ ಅ ಡ್ರೀಮ್, ಯು ಕಾಂಟ್ ಅಚೀವ್ ಎನಿಥಿಂಗ್ ಇನ್ ಯೋರ್ ಲೈಫ್. ಓಕೆ, ಸೊ ಮಾಡ್ತೀರಾ ಇವತ್ತಿಂದ? ಸೊ ಅಟ್
7 o'clock or 8 o'clock, just close the door, close your eyes. Just close your eyes, and what you have to do is think about your future. ನಾನೇನು ಮಾಡ್ಬೋದು, ನೀವು ಐ ಕ್ಲೋಸ್ ಮಾಡ್ತಿದ್ದಂಗೆ ಆಟೋಮ್ಯಾಟಿಕಲಿ ನಿಮ್ಗೆ 100 ಥಾಟ್ ಬರ್ತವೆ. ಆಮೇಲೆ ಕರೆಕ್ಟ್ ಕಣ್ಣು ಮುಚ್ಚಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ಅಂದರೆ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಫಸ್ಟು ಎಕ್ಸಾಮ್ ನಡೆಯುತ್ತೋ ಅಲ್ವೋ, ನೆಕ್ಸ್ಟು ನಂಗೆ ರೀಸನಿಂಗ್ ಅರ್ಥ ಆಗುತ್ತೋ ಇಲ್ವೋ, ಮ್ಯಾಥ್ಸ್ ಅರ್ಥ ಆಗುತ್ತೋ ಇಲ್ವೋ ಎಲ್ಲ. ಸಿ ದಿಸ್ ಇಸ್ ಅ ಪ್ರಾಬ್ಲಮ್. ಓಕೆ, ಶಾಲ್ ಐ ಟೀಚ್ ಯು ಸಮ್ ಮೆಡಿಟೇಷನ್ ಟೆಕ್ನಿಕ್ಸ್? ಈಗ ಒಂದು ಕೆಲಸ ಮಾಡಿ, ನಾನು ನಿಮ್ಗೆ ಒಂದೇ ಒಂದು ನಿಮಿಷ ನಿಮಗೆ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ, ಈಗ ಕಣ್ಣು ಮುಚ್ಚಿ, ಪಿನ್ ಡ್ರಾಪ್ ಸೈಲೆನ್ಸ್ ಇರಲಿ. ಕ್ಲೋಸ್ ಯುವರ್ ಐಸ್. ನನ್ನ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಇನ್ಹೇಲ್ ಅಂದರೆ ಉಸಿರು ತಗೋಬೇಕು, ಎಕ್ಸೇಲ್ ಉಸಿರು ಬಿಡಿ, ಅಷ್ಟೇ. ಶೆಲ್ ವಿ ಸ್ಟಾರ್ಟ್? ಎಸ್ ನೋ? ಎಸ್ ಅಂತೇಳಿ. ಎಸ್. ಓಕೆ, ಸ್ಟಾರ್ಟ್. ಇನ್ಹೇಲ್, ಉಸಿರು ಒಳಗಡೆ ತಗೊಳ್ಳಿ, ಉಸಿರು ಬಿಡಿ, ಮೆತ್ತಗೆ ಉಸಿರು ತಗೊಳ್ಳಿ, ಮೆತ್ತಗೆ ಉಸಿರು ಬಿಡಿ. ಟೇಕ್ ಅ ಡೀಪ್ ಬ್ರೀತ್, live it. Inhale, exhale, inhale, exhale, inhale, exhale, inhale, exhale. Deep breath ತಗೊಳ್ಳಿ, ಬಿಡಿ. Take a deep breath, live it. Now slowly open your eyes. ನಿಜ ಹೇಳಿ, ಯಾರಿಗಾದರೂ ಬೇರೆ ಥಾಟ್ಸ್ ಬಂತಾ? ಯು ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವಾಯ್ಸ್. ಸೊ 60 seconds ಯು ಡಿಡ್ ನಾಟ್ ಹ್ಯಾವ್ ಎನಿ ಡಿವಿಯೇಷನ್. ಹ್ಯೂಜ್ ಆಡಿಯನ್ಸಲ್ಲಿ ನಾನು ಸುಮಾರು ಜನ ಅಬ್ಸರ್ವ್ ಮಾಡಿದೆ. ಯು ಆರ್ ಕ್ಲೋಸಿಂಗ್ ಯೋರ್ ಐಸ್ ಸಿನ್ಸಿಯರ್ಲಿ. ದಿಸ್ ಇಸ್ ದ ಪವರ್ ಆಫ್ ಮೆಡಿಟೇಷನ್. ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್, ಪ್ಲೀಸ್ ಒಂದು 5 ನಿಮಿಷ ದಿನಕ್ಕೆ ಜಸ್ಟ್ ಕ್ಲೋಸ್ ಯೋರ್ ಐಸ್. ನಿಮ್ಮ ಬಗ್ಗೆ ಜಸ್ಟ್ ಡೀಪ್ ಬ್ರೀತ್ ಮಾಡಿ. ಡೀಪ್ ಬ್ರೀತ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ನಿಮ್ಮ ಬಿ ಪಿ ನಾರ್ಮಲಿಗೆ ಬರುತ್ತೆ, ನಿಮ್ಮ ಶುಗರ್ ನಾರ್ಮಲಿಗೆ ಬರುತ್ತೆ. ಆಟೋಮ್ಯಾಟಿಕಲಿ ಯು ಡೋಂಟ್ ಗೆಟ್ ಟೆನ್ಸ್ಡ್. ವೆನ್ ಯು ಡೋಂಟ್ ಗೆಟ್ ಟೆನ್ಸ್ಡ್, ಸ್ಟಡಿಂಗ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಓಕೆ, ಸೊ ಇವತ್ತು ನಿಮಗೆ ರೀಸನಿಂಗ್ ಬಗ್ಗೆ ಹೇಳಿದ್ದೀನಿ, ಮ್ಯಾಥ್ಸ್ ಬಗ್ಗೆ ಹೇಳಿದ್ದೀನಿ. ಈಗ ಇಂಗ್ಲೀಷಿಗೆ ಬರೋಣ. ನೀವು ಇಂಗ್ಲೀಷಲ್ಲಿ ಏನು ಕಳಿಸ್ತಾರೆ ಸರ್, ಏನಿದೆ? ನೀವು ಅಬ್ಸರ್ವ್ ಮಾಡಿರ್ಬೋದು, ಬ್ಯಾಂಕ್ ಎಕ್ಸಾಮ್ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಡಿಡ್ ಯು ಡ್ಯಾಶ್ ಯೋರ್ ಬ್ರೇಕ್ಫಾಸ್ಟ್, ಅಷ್ಟೇ ತಾನೆ? ಡಿಡ್ ಯು ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್? ಈ ಸೆಂಟೆನ್ಸಲ್ಲಿ ತಪ್ಪೆಲ್ಲಿದೆ ಅಂತ ಕೇಳ್ತಾರೆ. ಸಿಂಪಲ್ ಸೆಂಟೆನ್ಸಸ್. ಬ್ಯಾಂಕ್ ಪ್ರೊಬೇಷನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ದೇ ವಿಲ್ ಆಸ್ಕ್ ಯು ಸಮ್ ಡಿಫಿಕಲ್ಟ್ ವರ್ಡ್ಸ್. ಪರ್ಸೀವರೆನ್ಸ್ ಮೀನಿಂಗ್ ಏನು? ಲ್ಯಾಕುನೆ ಮೀನಿಂಗ್ ಏನು? ಪರ್ಸೆಪ್ಷನ್ ಮೀನಿಂಗ್ ಏನು ಕೇಳ್ತಾರೆ. ದೀಸ್ ಆರ್ ದ ರಿಪೀಟೆಡ್ಲಿ ವರ್ಡ್ಸ್ ವಿಚ್ ವಿ ಡೂ ಎವ್ರಿ ಡೇ. ಡಿಡ್ ಯು ಪರ್ಸೀವ್ ವಾಟ್ ಐ ಸೇ? ನಾನು ಕೇಳ್ತಿರೋದು ನಿಮಗೆ, ಡಿಡ್ ಯು ಪರ್ಸೀವ್ ವಾಟ್ ಐ ಸೇ ಅಂದರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ಪರ್ಸೆಪ್ಷನ್ ಮೀನಿಂಗ್ ಏನು? ಅಂಡರ್ಸ್ಟ್ಯಾಂಡ್. ಯಾರೋ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತಿದ್ದೀರಾ, ವೆಬ್ಬರ್ಸ್ ಲರ್ನರ್ಸ್ ಡಿಕ್ಷನರಿ ಅಂತ ಬರುತ್ತೆ, ಇಷ್ಟು ದಪ್ಪ ಇರುತ್ತೆ, ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಅಥವಾ ಇದರಲ್ಲೂ ಏನಂದರೆ ಇಂಟರ್ನೆಟಲ್ಲೂ ಸಿಗುತ್ತೆ. ಓನ್ಲಿ ಥಿಂಗ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪುಟ್ ದಟ್ ವರ್ಡ್, ಇಟ್ ವಿಲ್ ಗಿವ್ ಯು 3 sentences ಸಿಗುತ್ತೆ ನಿಮಗೆ. 3 sentences ಅಲಾಂಗ್ ವಿತ್ ದಟ್ ವರ್ಡ್. ಡಿಡ್ ಯು ಪರ್ಸೀವ್ ವಾಟ್ ಐ ಸೇ? 1 sentence. ಡಿಡ್ ಯು ಪರ್ಸೀವ್ ವಾಟ್ ಐ ಸೆಡ್? ಈ ಥರ 3 sentences ಆ ಡಿಕ್ಷನರಿಲಿ ಸಿಗುತ್ತೆ. ಸೊ ಎವ್ರಿ ಡೇ ಯು ಮೇಕ್ ಇಟ್ ಅ ಪಾಯಿಂಟ್, ಯು ಲರ್ನ್ 1 word. ಒಂದೇ ವರ್ಡ್ ಓದಿ. ವರ್ಷಕ್ಕೆ ಎಷ್ಟು ವರ್ಡ್ ಓದ್ತೀರಾ? 365. ಬಟ್ ನಿಮಗೆ ಎಕ್ಸಾಮಲ್ಲಿ ಕೇಳೋ ಅಂಥದ್ದು ಬರೀ 5 words. 5 difficult words for the meanings and 5 difficult words for the opposite meaning. ಅಷ್ಟೇ. You should know grammar. So English is it easy? Yes. Reasoning is it easy? Yes. ರೀಸನಿಂಗಲ್ಲಿ ಕೆಲವು ಸಲ ಕೇಳ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಅಂತ ಒಂದು ಬರುತ್ತೆ. ಇದು ಸುಮಾರು ಜನಕ್ಕೆ ಟಫ್ ಇರುತ್ತಿದ್ದು. ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಹೌ ಟು ಡೂ ಇಟ್ ಅಂತ ಹೇಳಿದಾಗ ಅಬ್ಸರ್ವ್ ಮಾಡಿ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಸ್ಟೇಟ್ಮೆಂಟ್ ಏನು ಅಂತಂದರೆ, majority of the students they fail in bank exam. It's a statement. Conclusion ಕೊಟ್ಟಿರ್ತಾನೆ. Number 1, most of the students they don't put their effort in the exams. Is it the true reason? So statement ಗೆ conclusion ಸರಿ ಇದೆಯಾ? Yes. Point number 2, majority of the students are not hard working. ಇದು ತಪ್ಪಾಗುತ್ತೆ. ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಬಿಕಾಸ್ ಅವ್ನು ಹೇಳ್ತಾ ಇರೋದು ಮೆಜಾರಿಟಿ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಮಾಡೋದೇ ಇಲ್ಲ ಅಂತ. ತಪ್ಪಾಗಲ್ವಾ? ಸೊ ಅವಾಗ ನೀವು ಟಿಕ್ ಮಾರ್ಕ್ ಮಾಡಿ. ಕೆಲವು ಸಲ ಎರಡೂ ಕರೆಕ್ಟಾಗಿರುತ್ತೆ. ಸೊ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ನಲ್ಲಿ ನಾನು ನೋಡಿರೋ ಪ್ರಕಾರ ಸುಮಾರು ಜನ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋದು ಇಲ್ಲಿ.
ಇನ್ನೊಂದು ಕ್ವಶನ್ ಹೇಳ್ತೀನಿ ನೋಡಿ. ದಿಸ್ ಅ ವೆರಿ ಸಿಂಪಲ್ ಕ್ವಶನ್. ಫೈಂಡ್ ದ ಆಡ್ ಮ್ಯಾನ್ ಔಟ್ ಅಂತ ಕೇಳ್ತಾನೆ. ಇದು UGC ಎಕ್ಸಾಮಲ್ಲೂ ಕೇಳಿದರು. ಕ್ವಶನ್ ಎಷ್ಟು ಚೆನ್ನಾಗಿದೆ ಅಂದರೆ ವಿಚಿತ್ರವಾಗಿದೆ. ಫೈಂಡ್ ದ ಆಡ್ ಮ್ಯಾನ್ ಔಟ್. ಒಂದು ಕ್ವಶನ್ ಇಸ್ A, B, C, D. ಕ್ವಶನ್ ಅರ್ಥ ಆಯ್ತಾ? ಆನ್ಸರ್ ಏನು ಗೊತ್ತಾ? A, B, C, D. ಯಾವ್ದಿರ್ಬೋದು ಆನ್ಸರು? ಐ ರಿಪೀಟ್ ಒನ್ಸ್ ಅಗೇನ್. ಫೈಂಡ್ ದ ಆಡ್ ಮ್ಯಾನ್. ಕ್ವಶನ್ ಇಸ್ A, B, C, D. ಆನ್ಸರ್ಸ್ 4 ಇದೆ. A, B, C, D. ನೋಡಿ, ಇಟ್ಸ್ ಅ ಸಿಂಪಲ್ ಕ್ವಶನ್. ಆನ್ಸರ್ ಇಸ್ A, ಬಿಕಾಸ್ A is a vowel. A, E, I, O, U are vowels. ಕರೆಕ್ಟಾ? B, C, D are consonants. ಇದನ್ನು ಕಲ್ತಿದ್ದು ನೀವು ಯಾವಾಗ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಸೊ ದ ಕ್ವಶನ್ ವಾಟ್ ಯು ಗೆಟ್ ಇಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಬಟ್ ಯು ಕೆನಾಟ್ ಆನ್ಸರ್. ದಿಸ್ ಇಸ್ ಕಾಲ್ಡ್ ರೀಸನಿಂಗ್. ರೀಸನಿಂಗ್ ಅಂದ್ರೆ ಏನು ಅಂತಂದರೆ, ವೆನ್ ಯು ಸ್ಟಾರ್ಟ್ ಡೂಯಿಂಗ್ ರೀಸನಿಂಗ್, ಯು ಶುಡ್ ಹ್ಯಾವ್ ಕಾಮನ್ ಸೆನ್ಸ್. ಓಕೆ? ಸೊ ರೀಸನಿಂಗಲ್ಲಿ ಕಾಮನ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದ್ಯಾಟ್ ಯು ಶುಡ್ ನೋ ಹೌ ಟು ಫೈಂಡ್ ದ ಆಡ್ ಮ್ಯಾನ್ ಔಟ್. ಓಕೆ? ಈಗ ನಿಮ್ಗೇನಾದ್ರು ಪ್ರಶ್ನೆ ಇದ್ದರೆ ನನಗೆ ಕೇಳ್ಬೋದು. ಈಗ ಏನೋ ಡೌಟ್ಸ್ ಇದ್ದರೆ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್ ಅಪ್ ಆರ್ ರೇಸ್ ಯುವರ್ ಹ್ಯಾಂಡ್ ಆ್ಯಂಡ್ ಯು ಕ್ಯಾನ್ ಆಸ್ಕ್. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್. ಅಥವಾ ನಿಮ್ಗೆ ಇಂಥ ಟಾಪಿಕ್ ಮೇಲೆ ಬೇಕು ಅಂತ ಹೇಳಿ ಅದ್ರ ಮೇಲೆ ಹೇಳ್ತೀನಿ. ಓಕೆ, ನಿಮಗೆ ಸ್ಟ್ರೆಸ್ ಆಗುತ್ತಾ ಓದಬೇಕಾದ್ರೆ? ಸ್ಟ್ರೆಸ್ ಆಗುತ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಆಗುತ್ತೆ. ಗುಡ್. ಅದಕ್ಕೊಂದು ಎಕ್ಸಾಂಪಲ್ ಹೇಳಲಾ? ಇವತ್ತಿಂದ ನೀವು ಸ್ಟ್ರೆಸ್ ತಗೊಳ್ಳೇಬಾರ್ದು. ಸ್ಟ್ರೆಸ್ ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ ಹೇಳ್ತೀನಿ. ಈಗ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಒಂದು ಗ್ಲಾಸ್ ಆಫ್ ವಾಟರ್ ತಗೊಳ್ತೀನಿ, ಒಂದು ಗ್ಲಾಸಲ್ಲಿ ನೀರು ತುಂಬಿ ಇಟ್ಕೊತೀನಿ ಕೈಯಲ್ಲಿ. ಓಕೆ? ಈಗ ನಿಮಗೆ ಕೇಳ್ತೀನಿ, ಕ್ಯಾನ್ ಯು ಕೀಪ್ ದ ಗ್ಲಾಸ್ ಆಫ್ ವಾಟರ್ ಫಾರ್ 10 minutes ಇನ್ ಯೋರ್ ಹ್ಯಾಂಡ್? ಇಟ್ಕೋಬೋದಾ ಈ ಥರ ಒಂದು ಗ್ಲಾಸ್ ಆಫ್ ವಾಟರ್? ಕಷ್ಟ ಆಗುತ್ತಾ? ಖಂಡಿತ ಇಲ್ಲ. ಗ್ರೇಟ್. ಈಗ ನಾನು ಕಂಡೀಷನ್ ಚೇಂಜ್ ಮಾಡ್ತೀನಿ. ಕ್ಯಾನ್ ಯು ಕೀಪ್ ದ ಗ್ಲಾಸ್ ಆಫ್ ವಾಟರ್ ಫಾರ್ 1 hour? 1 ಗಂಟೆ? ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಕೈ ಪೇಯ್ನ್ ಬರುತ್ತೆ. ಆಮ್ ಐ ಕರೆಕ್ಟ್? ಗ್ರೇಟ್. ಕ್ಯಾನ್ ಯು ಕೀಪ್ ದ ಗ್ಲಾಸ್ ಆಫ್ ವಾಟರ್ ಫಾರ್ 1 day? ಸರ್ ತುಂಬ ಕಷ್ಟ ಆಗುತ್ತೆ ಸರ್, ಇಲ್ಲೆಲ್ಲ ಪೇಯ್ನ್ ಬರುತ್ತೆ, ಸಿವಿಯರ್ ಪೇಯ್ನ್ ಬರುತ್ತೆ ಅಂತ ಹೇಳ್ತೀರಾ. ಕ್ಯಾನ್ ಯು ಕೀಪ್ ದ ಗ್ಲಾಸ್ ಆಫ್ ವಾಟರ್ ಫಾರ್ 1 week? ಇಂಪಾಸಿಬಲ್. ಕ್ಯಾನ್ ಯು ಕೀಪ್ ದ ಗ್ಲಾಸ್ ಆಫ್ ವಾಟರ್ ಫಾರ್ 1 month? ರೂಲ್ಡ್ ಔಟ್. 1 year? ಸಾಧ್ಯನೇ ಇಲ್ಲ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆ ಗ್ಲಾಸ್ ಆಫ್ ವಾಟರ್ ಇತ್ತಲ್ಲ, ಅದು ವೆಯ್ಟ್ ಏನಾದ್ರು ಚೇಂಜ್ ಆಯಿತಾ? 10 ನಿಮಿಷಕ್ಕೆ, 1 hourಗೆ, 1 day, 1 week, 1 month, 1 year ಏನಾದರೂ ವೆಯ್ಟ್ ಚೇಂಜ್ ಆಯಿತಾ? ಇಲ್ಲ. ಸೊ ಆ ಪೇಯ್ನಿಂದ ಆಚೆ ಬರಬೇಕು ಅಂದರೆ ಏನು ಮಾಡ್ಬೇಕು ನೀವು? ಗ್ಲಾಸ್ನ ದಯವಿಟ್ಟು ಕೆಳಗಡೆ ಇಡಿ. ಬಟ್ ನೀವೇನು ಮಾಡ್ತಿದ್ದೀರಾ ಅವತ್ತ ಜೀವನದಲ್ಲಿ? ಎಲ್ಲ ಪ್ರಾಬ್ಲಮ್ಗಳನ್ನೂ ಎತ್ಕೋತಾ ಇದ್ದೀರಾ. ಈಗ ಯಾರೋ ಬೈದರು, ಅಲ್ಲಿ ಬಿಡ್ಬೋದಾಗಿತ್ತು ನೀವು. ಈಸಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್, ಈಗ ನಿಮ್ಮ ಮನೇಲೇ ಎಕ್ಸಾಂಪಲ್ ಹೇಳ್ತಾರೆ, 3 ಬ್ಯಾಂಕ್ ಎಕ್ಸಾಮ್ ತಗೊಳ್ತೀರಾ, ಪಾಸ್ ಆಗಿಲ್ಲ. ನೆಕ್ಸ್ಟ್ ಏನಂತ ಉತ್ತರ ಬರುತ್ತೆ? ಸುಮ್ಮನೆ ಫೀಸ್ ವೇಸ್ಟ್ ಮಾಡ್ತಿದ್ಯಾ ಅಂತ. ನೀವೇನು ಮಾಡಿ, ಸ್ಮೈಲ್ ಕೊಡಿ, ಇನ್ನೊಂದು ಅಟೆಂಪ್ಟ್ ಬರೀರಿ. ಯಾರು ಗೊತ್ತು 5th ಅಟೆಂಪ್ಟಲ್ಲಿ ಪಾಸ್ ಆದರೆ? ಬಟ್ ನೀವೇನು ಮಾಡ್ತೀರಾ? 3 ಸಲ ಎಕ್ಸಾಮ್ ಪಾಸ್ ಆಗಿಲ್ಲ, ನೀವೇ ಡಿಸೈಡ್ ಮಾಡ್ಬಿಡ್ತೀರಾ ಬ್ಯಾಂಕ್ ಎಕ್ಸಾಮ್ ಸರಿ ಇಲ್ಲ. ಅದೇ ಥರ KS ಎಕ್ಸಾಮ್ ಬರೀತೀರಾ, 2 ಸಲ ಬರೀತೀರಾ, ನಿಮ್ಮದು ಪ್ರಿಲಿಮ್ಸಲ್ಲೂ ಪಾಸ್ ಆಗಲಿಲ್ಲ. ನೀವೇನು ಮಾಡ್ತೀರಾ? ಯು ಡಿಸೈಡ್, ಡನ್, ನನ್ನ ಕೈಲಿ ಇದಾಗತ್ತಿಲ್ಲ. ಸೊ ಇಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನಿದೆ ಅಂತಂದರೆ, ಆ ಗ್ಲಾಸ್ನ ದಯವಿಟ್ಟು ಕೆಳಗಡೆ ಇಡಿ. ಸೊ ಪ್ರತಿದಿನ ಪ್ರತಿನಿತ್ಯ ಫೇಲ್ಯೂರ್ ಇಸ್ ದ ಸ್ಟೆಪ್ ಸ್ಟೋನ್ ಆಫ್ ಸಕ್ಸಸ್. ಏನಾದರೂ ಫೇಲ್ಯೂರ್ ಆಯಿತಾ, ಆರಾಮಾಗಿ ಗ್ಲಾಸ್ನ ಕೆಳಗಡೆ ಹಿಡಿ. ಅವಾಗೇನಾಗುತ್ತೆ, ನಿಮಗೆ ಸ್ಟ್ರೆಸ್ ಫಾರ್ಮ್ ಆಗೋತ್ತಿಲ್ಲ. ರಿಮೆಂಬರ್, ಸೊ ಫ್ರಮ್ ಟುಡೇ ವಾಟ್ ಯು ಹ್ಯಾವ್ ಟು ಡೂ? ಗ್ಲಾಸ್ನ ಜಾಸ್ತಿ ಹೊತ್ತು ಇಟ್ಕೋಬೇಡಿ. ನೆಗೆಟಿವ್ಸ್ ಅಂತೂ ಎಸ್ಪೆಷಲಿ ಡೋಂಟ್ ಕೀಪ್ ಎನಿ ನೆಗೆಟಿವ್ಸ್ ಇನ್ ಯೋರ್ ಮೈಂಡ್. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಡನ್. ಈಗ ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಬೇಕಂದ್ರೆ ಹೇಳಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ರಿಮೆಂಬರ್, ದ ಓನ್ಲಿ ಥಿಂಗ್ ಇಸ್ ವೆನ್ ಎವರ್ ಯು ಗೆಟ್ ಸ್ಟ್ರೆಸ್ಡ್, ಫ್ರ್ಯಾಂಕಾಗಿ ಹೇಳ್ತೀನಿ, 20-30 years ಬ್ಯಾಕ್ ನಮ್ಮ ಜನ್ರೇಷನ್ ಎಲ್ಲ ಇದ್ದಾಗ ನಮ್ಮ ಸ್ಟ್ರೆಸ್ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಸ್ಟ್ರೆಸ್ಸೇ ಇರಲಿಲ್ಲ ನಮಗೆ. ಬಿಕಾಸ್ ವಿ ಯೂಸ್ ಟು ಪ್ಲೇ ಬಾಸ್ಕೆಟ್ಬಾಲ್ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ. ಆಮೇಲೆ ಚಾಮುಂಡಿ ಹಿಲ್ಸ್ ಹತ್ತುತ್ತಾ ಇದೆ ಇಲ್ಲೂ. ಓಕೆ, ನೀವು ಅಷ್ಟೇ ವಾರಕ್ಕೊಂದ್ಸಲ ಕೀಪ್ ಯುವರ್ ಬಾಡಿ ಫಿಟ್. ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ ಬೇಡ ಅಂತ ಹೇಳಿದ್ರೆ ಫಸ್ಟ್ ಡೂ ಸಮ್ ಎಕ್ಸಸೈಸ್, ದೆನ್ ಮೆಡಿಟೇಟ್ ಸಮಥಿಂಗ್. ಪ್ಲೀಸ್ ಡೂ ಸಮ್ ಮೆಡಿಟೇಷನ್. ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ನ ಹಾಕೊಳಕ್ಕೆ ಹೋಗಬೇಡಿ. ಆಮೇಲೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಫ್ ಸಂಬಡಿ ಟೆಲ್ಸ್ ಯು ಸಮ್ ನೆಗೆಟಿವ್ ಸೆಂಟೆನ್ಸ್, ವಾಟ್ ಯು ಶುಡ್ ಡೂ?
ವಿಲ್ ಯು ಟೇಕ್ ಇಟ್ ಪರ್ಸ್ನಲಿ ಆರ್ ವಿಲ್ ಯು ಗಿವ್ ಅ ಸ್ಮೈಲ್? ಏನು ಮಾಡ್ತೀರಾ? ಈಗ ಯಾರೋ ಬಂದು ಹೇಳ್ತಾರೆ ಬ್ಯಾಂಕ್ ಎಕ್ಸಾಮಲ್ಲಿ ಪಾಸ್ ಆಗೋದೇ ಕರ್ನಾಟಕದಿಂದ 5% ಅಂತೆ. ನೀವೇನು ಮಾಡ್ತೀರಾ? 5% ನನ್ನ ಕೈಲಿ ಆಗಲ್ಲ. ನಾನು ನಿಮಗೆ ಕೇಳ್ತಿರೋ ಪ್ರಶ್ನೆ ಇಷ್ಟೇ, ಬ್ಯಾಂಕ್ ಎಕ್ಸಾಮ್ ಕಾಲ್ ಆಯಿತು ತಾನೆ, ನಿಮಗೆ ಬೇಕಾಗಿರೋದು ಎಷ್ಟು ಪೋಸ್ಟು? ಒಂದೇ ಪೋಸ್ಟ್. ಅಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಪೋಸ್ಟ್ಗೋಸ್ಕರ 500 ಪೋಸ್ಟ್ನ ಬಿಡೋಕ್ಕೆ ಹೋಗಬೇಡಿ. ಇಫ್ ಯು ವಾಂಟ್ ಯು ಪುಟ್ ಯುವರ್ ಎಫರ್ಟ್. ಸೊ ಇಫ್ ಯು ಪುಟ್ ಯುವರ್ ಎಫರ್ಟ್ ಯು ಕ್ಯಾನ್ ಡೂ ವಂಡರ್ಸ್ ಇನ್ ಯುವರ್ ಲೈಫ್. ಆಗುತ್ತಾ ಇಲ್ವಾ ನಿಮ್ಮ ಕೈಲಿ? ಆಗುತ್ತೆ, ಮಾಡಿ. ದಟ್ಸ್ ಇಟ್. ಸಿ, ದೇರ್ ಈಸ್ ನೋ ಕಾಂಪ್ರಮೈಸ್ ಫಾರ್ ಹಾರ್ಡ್ ವರ್ಕ್. ಕಾಂಪ್ರಮೈಸ್ ಅನ್ನೋದು ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಸೊ ವೆನ್ ಎವರ್ ಯು ವಾಂಟ್ ಟು ಡೂ ಸಮಥಿಂಗ್, ಜಸ್ಟ್ ಡೂ ಇಟ್. ಇಫ್ ಯು ಟೆಲ್ ಸಮ್ ಎಕ್ಸ್ಕ್ಯೂಸಸ್, ಸರ್ ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಈಗ ಅಬ್ಸರ್ವ್ ಮಾಡಿ, ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಹೇಳೋದು ನೆಗೆಟಿವ್ ಸೆಂಟೆನ್ಸಸ್ ಇಷ್ಟಿದೆ. ಸರ್, ಒಂದು, ನಾನು ಓದೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ಇದು ನಿಮ್ಮ ಕಾಮನ್ ಪ್ರಾಬ್ಲಮ್ ತಾನೆ? ಎಸೋನು ಈಗ ಓದೋಕ್ಕೆ ಶುರು ಮಾಡಿದ್ರೆ ಇವತ್ತಿಂದ ಓದ್ಬೋದಾ? ಆಗುತ್ತಾ ಇಲ್ವಾ? ಸೊ ಟುಡೇ ಇಸ್ ಅ ಬ್ಯೂಟಿಫುಲ್ ಡೇ ಫಾರ್ ಯು. ಇವತ್ತು 2 ಗಂಟೆವರೆಗೂ ನಿಮಗೆ ಸರ್ ಮಾತಾಡ್ತಾರೆ. ಸುಮಾರು ಜನ ಅಂದರೆ ಎಲ್ಲರೂ ಬಂದು ನಿಮಗೆ ಟಿಪ್ಸ್ ಕೊಡ್ತಾರೆ. ಟೇಕ್ ಆಲ್ ದ ಟಿಪ್ಸ್ ಆ್ಯಂಡ್ ಸ್ಟಾರ್ಟ್ ಫ್ರಮ್ ಟುಡೇ. ನಾನು ಮೊದಲೇ ಹೇಳಿದ್ನಲ್ಲ, ಲಿವ್ ಆ್ಯಸ್ ದೋ ಯು ಡೈ ಟುಮಾರೋ. ನಾಳೆ ಸಾಯ್ತೀನಿ ಅಂತ ಇವತ್ತು ಬದುಕೋಕ್ಕೆ ಶುರು ಮಾಡಿ. ಇವತ್ತಿಂದ ಒಂದು ಹೊಸ ಜೀವನ ಶುರು ಮಾಡಿ. ಸಾಧ್ಯನೇ ಇಲ್ವಾ ಅಂತ ಕೇಳೋಕ್ಕೆ ಬರಬೇಡಿ. ರೆಸಿಸ್ಟೆನ್ಸ್ ಎಲ್ಲ ಕಡೆಯಿಂದನೂ ಬರುತ್ತೆ. ಓಕೆ, ನೀವೇನಾದ್ರು KS, IAS, ಬ್ಯಾಂಕ್ ಎಕ್ಸಾಮ್ ತಗೊಂಡಾಗ ನಾನು ನೋಡಿದ್ದೀನಿ, ನಾನು ಕಾಲೇಜಲ್ಲಿ ಇರ್ತೀನಲ್ಲ, ಯಾರಾದರೂ ಒಬ್ಬಳು ಹುಡುಗಿ ಬ್ಯಾಂಕ್ ಎಕ್ಸಾಮ್ಗೆ ಓದ್ತಿದ್ದಾಳೆ ಅಂತ ಹೇಳಿದ್ರೆ ಬೇರೆ ಹುಡುಗಿರು ಹೇಳ್ತಾರೆ, ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಥವಾ ಹೇಳ್ಬೋದು, ಯಾವಾಗಲೂ ಓದ್ತಿರ್ತಾಳೆ. ನೀವು ತಲೆ ಕೆಡಿಸ್ಕೋಬೇಡಿ, ಯು ಜಸ್ಟ್ ಸ್ಟಾರ್ಟ್ ರೀಡಿಂಗ್. ಈಗ ನಿಮಗೆ CA ಎಕ್ಸಾಮ್ಸ್ ಬಗ್ಗೆ ಗೊತ್ತಾ? ಸುಮಾರು ಜನ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ, ನೀವು CA ಯಾಕೆ ಮಾಡಲ್ಲ? ಕೇಳಿ ನೋಡಿ. ಹುಡುಗರು ಫಸ್ಟೇ ಹೇಳ್ಬಿಡ್ತಾರೆ CA ಅಂದರೆ ವಾಟ್ ಯು ಮೀನ್ ಬೈ CA? ಚಾರ್ಟರ್ಡ್ ಅಕೌಂಟೆನ್ಸಿ. ಹುಡುಗರು ಕೇಳಿ ಹೇಳ್ತಾರೆ ಕಮ್ ಅಗೇನ್ ಅಂತಾರೆ. ನೆಗೆಟಿವ್, ಕಮ್ ಅಗೇನ್. ಸೊ ಕಮ್ ಅಗೇನ್ ಅಂತ ಹೇಳಿದಾಗ ಏನಾಗುತ್ತೆ ನಿಮಗೆ? CA ಇಸ್ ಇಟ್ ಡಿಫಿಕಲ್ಟ್? ಗೋ ಆ್ಯಂಡ್ ಆಸ್ಕ್ ದ CA ಸ್ಟೂಡೆಂಟ್ಸ್ನ ಕೇಳಿ. ಅವ್ರು ಹೇಳ್ತಾರೆ CA ಇಸ್ ವೆರಿ ಈಸಿ ಅಂತಾರೆ. ಬಿಕಾಸ್ ಅವ್ರು ಬರೀ 10 ವರ್ಷ ತಗೊಂಡಿರ್ತಾರೆ. ಜಸ್ಟ್ 10 years, 12 years, ಬಟ್ ಪಾಸ್ ಮಾಡಿರ್ತಾರೆ. ನೀವು ಅಷ್ಟೇ ಬ್ಯಾಂಕ್ ಎಕ್ಸಾಮ್ ಎಷ್ಟು ಸಲ ತೊಗೋಬೋದು, ತಗೊಳ್ತಾ ಇರಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಬಟ್ ಮೈ ರಿಕ್ವೆಸ್ಟ್ ಇಸ್, ರೀಸನಿಂಗ್ ತುಂಬ ಚೆನ್ನಾಗಿರಬೇಕು. ಯು ಶುಡ್ ಬಿ ವೆರಿ ಗುಡ್ ಇನ್ ರೀಸನಿಂಗ್. ಪ್ರತಿಯೊಂದು ಬ್ಯಾಂಕ್ ಎಕ್ಸಾಮ್ಗೂ ಬರುತ್ತೆ, FDAಗೆ ಬರುತ್ತೆ, SDAಗೆ ಬರುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಯು ವಿಲ್ ಹ್ಯಾವ್ ರೀಸನಿಂಗ್. ಓಕೆ, ದೆನ್ ಯು ವಿಲ್ ಹ್ಯಾವ್ ಮ್ಯಾಥಮ್ಯಾಟಿಕ್ಸ್ ಆಲ್ಸೋ. GK ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಓಕೆ, ಈಗ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಬಿಕಾಸ್ ನೀವು ಕೆಲವು ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರ. ಸೊ ಲೆಟ್ ಅಸ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ಸೆಷನ್ ನಾವು. ಈಗ ನಾನು ನಿಮ್ಮನ್ನ ಮೋಟಿವೇಟ್ ಮಾಡಿದ್ದೀನಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅದ್ರ ಬಗ್ಗೆ ಹೇಳಿದ್ದೀನಿ. ನಾವು ಲೆಟ್ ಅಸ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ಸೆಷನ್. ಬಿಕಾಸ್ ನಿಮ್ಮ ಒಪಿನಿಯನು ನನಗೆ ಕೌಂಟ್ ಆಗುತ್ತೆ. ಹೇಳ್ತೀರಾ? ಹೇಳಿ ಪ್ಲೀಸ್. Good morning, sir. Umeruman this side. Yes. So, what happens with me personally is I make a timetable and I study. But what happens? My mind tends to overthink. So, how to overcome that? And I usually get motivated by the results, but not by the way which I want to follow to get that particular result. So, what to do to overcome these thoughts? Because these thoughts will haunt me many Can you a remember? times. I did an exercise over here. Yes. Okay, in the past 60 seconds, what I did you have any thought in your mind? No. Any thought, for example? No. You were concentrating on my words. Yes. Inhale, exhale. What you have to do is, do the same thing, just close your door, tell your family members, don't disturb me for 10 minutes. Please do this once in an hour for 5 minutes. Once you go for meditation, automatically you will have control over your mind. See, in majority of the cases I'm telling you, mind controls the human being. Majority of the cases. But you should control the mind and you should tell, do this, it has to do that. So what you have to do is, the first thing is, concentrate on your effort. Tell your mind that don't bother about results. Results is secondary, effort is primary. So you have to tell this continuously to your mind. So do you know auto-suggestion? All of you know auto-suggestion ಗೊತ್ತಾ ನಿಮಗೆ? ನೀವು ಓಕೆ, ಪ್ಲೀಸ್ ಸಿಟ್ ಡೌನ್. ಐ ಟೆಲ್ ಯು ವಾಟ್ ಇಸ್ auto-suggestion. ನೀವೇನು ಮಾಡ್ತೀರಾ ಗೊತ್ತಾ? ರಾತ್ರಿ ನೀವು ಮಲ್ಕೋಬೇಕಾದ್ರೆ ಒಂದು auto-suggestion ಹಾಕಿ ಟ್ರೈ ಮಾಡಿ. ಆಮೇಲೆ ತಪ್ಪಾದರೆ ನನಗೆ ಹೇಳಿ, 21 days ಹೇಳಿ. ನೀವು ರಾತ್ರಿ ಮಲ್ಕೋಬೇಕಾದ್ರೆ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಟೆಲ್, ನಾಳೆ ನನಗೆ 5 ಗಂಟೆಗೆ ಎಷ್ಟ ಮಾಡು. ಇಷ್ಟೇ ನೀವು ಮಾಡಬೇಕಾಗಿರೋದು.
ನನಗೆ 5 ಗಂಟೆಗೆ ಎಷ್ಟ ಆಗಬೇಕು ಅಂತ ಒಂದು 40-50 ಸಲ ಹೇಳ್ಬಿಟ್ಟು ಮಲ್ಕಡಿ. ನೀವು 5 ಗಂಟೆಗೆ ಎಷ್ಟ ಆಗಿಲ್ಲ ಅಂದರೆ ನೀವೇನಂತೀರ ನಾನು ಅನ್ನಿಸ್ಕೊತೀನಿ. ವಾಟ್ ಎವರ್ ಯು ವಾಂಟ್ ಟು ಟೆಲ್ ಯು ಟೆಲ್. ಬಿಕಾಸ್ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಟ್ 3:30 ಇವತ್ತು ಇದ್ದಿದ್ದೀನಿ. 2 hours I do meditation, and in between I don't get anything. I also visit Ramakrishna Ashram. I give lectures over there. I'm a resource person. ಎಲ್ಲರೂ ನನಗೆ ಹೇಳೋದೇನೆಂದರೆ, ಯು ಆರ್ ಅನ್ ಅಟರ್ ಫೇಲ್ಯೂರ್ ಇನ್ ಯುವರ್ ಲೈಫ್. ಹೌ ಡು ಯು ಡೂ ಆಲ್ ದೀಸ್ ಥಿಂಗ್ಸ್? ಇನ್ PUC, ದ ಮೈಂಡ್ ವಾಸ್ ಕಂಟ್ರೋಲಿಂಗ್ me, but now I am controlling my mind. Got the answer? Yes, sir. Thank you. Thank you. Any other question? So this will be the last question because we have, time is not there. Yes. ಹಲೋ ಸರ್, ನಮಸ್ತೆ. ನನ್ನ ಹೆಸರು ನಮಸ್ತೆ. ವೆಂಕಟೇಶ್ ಅಂತ. ನಾವು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮಗೆ ನಾವು ವರ್ಕಿಂಗ್ ಮಾಡ್ತಾ ಓದೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮತ್ತು ಲಾಸ್ಟ್ ಎಕ್ಸಾಮ್ಸ್ ಹಿಂಗೆ 1 month 2 month ಇದೆ. ಸೊ ಫೈನಲ್ ಆಗಿ ನಾವು ಯಾವ ರೀತಿ ಫಾಸ್ಟಾಗಿ ಎಲ್ಲವನ್ನು ರಿವಿಷನ್ ಮಾಡೋದು, ಆದಷ್ಟು ಸ್ಮಾರ್ಟ್ ವರ್ಕ್ ಮಾಡೋದು ಹೆಂಗೆ 2-3 months ಒಳಗೆ ಅಂತ. ಓಕೆ, ರೈಟ್. ಸ್ಮಾರ್ಟ್ ವರ್ಕ್ ಬಗ್ಗೆ ಹೇಳ್ತೀನಿ. ಹಿ ವಾಸ್ ಆಸ್ಕಿಂಗ್ ಅಬೌಟ್ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ಅನ್ನೋ ಪದಲೇ ಎಲ್ಲ ಇದೆ ನೋಡಿ. ಸ್ಮಾರ್ಟ್, SMART, ಸ್ಪೆಸಿಫಿಕ್. ಅದು ಇದು ಓದಬೇಡಿ. ಅರ್ಥ ಆಗ್ತಿದೆಯಾ? ಓದೋದನ್ನು ಮಾತ್ರ ಓದಿ. ಸ್ಮಾರ್ಟಾಗಿ ಓದಬೇಕು. S ಅಂದರೆ ಸ್ಪೆಸಿಫಿಕ್. ಡೋಂಟ್ ಡೈವರ್ಟ್ ಯುವರ್ ಸೆಲ್ಫ್ ಫ್ರಮ್ ದ ಟಾಪಿಕ್. M ಅಂದರೆ ಏನು? ಮೆಷರ್ ಮಾಡ್ಕೊಳ್ಳಿ. ನೆನ್ನೆ ನೀವು ಹೇಗಿದ್ರಿ, ಇವತ್ತು ಹೇಗಿದ್ದೀರಾ? ನೆನ್ನೆ ನೀವು 10 ಗಂಟೆ ಮಲಗ್ತಿದ್ರಿ. 1 ತಿಂಗಳಾದಮೇಲೆ 6 ಗಂಟೆ ಮಲಗಿದ್ರೆ ಹೇಗಿರುತ್ತೆ? 5 ಗಂಟೆ ಮಲಗಿದ್ರೆ ಹೇಗಿರುತ್ತೆ? ನಾನು ದಿನ ಮಲಗೋದು 11 ಗಂಟೆ ಆಗುತ್ತೆ. ಶಾರ್ಪ್ 3:30 ಗೆಟ್ ಅಪ್. ಎಷ್ಟು ಅವರ್ ನಿದ್ದೆ ಮಾಡ್ತಾಯಿದ್ದೀನಿ? ಜಸ್ಟ್ 4.5 hours. ಆಮ್ ಐ ಎನರ್ಜೆಟಿಕ್? ಎಸ್. ಈಗ ಸದ್ಗುರು ಹೇಳ್ತಾರೆ, ಕಳೆದ 25 ವರ್ಷದಿಂದ ಅವ್ರು ಮಲಗ್ತಿರೋದೇ 2.5 ಗಂಟೆ ಅಂತೆ. ನೀವು ವಿಡಿಯೋ ಆನ್ ಮಾಡಿ ಗೊತ್ತಾಗುತ್ತೆ. ಈ ಸ್ಲೀಪ್ಸ್ ಓನ್ಲಿ ಫಾರ್ 2.5 hours per day. ಈಸ್ ಈ ಎನರ್ಜೆಟಿಕ್? ಎಸ್. ಐ ಆಮ್ ಅ ಫಾಲೋವರ್ ಆಫ್ ಹಿಮ್. ಅವ್ರು ಎಲ್ಲ ವೀಡಿಯೋಸ್ ನೋಡ್ತೀನಿ. ಅವ್ರು ಹೇಳೋದೇನಂತಂದರೆ, ಮೆಷರ್ ಮಾಡಿ ನಿಮ್ಮನ್ನು. ಯು ಮೆಷರ್ ಯುವರ್ ಸೆಲ್ಫ್. ವಾಟ್ ಯು ವರ್ ಯಸ್ಟರ್ಡೇ, ವಾಟ್ ಯು ವರ್ ಟುಮಾರೋ, ಯು ಮೆಷರ್ ಇಟ್. ನಾನು ಮೆಷರ್ ಮಾಡೋಕ್ಕಾಗಲ್ಲ, ನೀವು ಮೆಷರ್ ಮಾಡಿ. ಅಕಸ್ಮಾತ್ ಖುಷಿ ಆಯಿತಾ, ಏನು ಮಾಡಬೇಡಿ, ಒಂದು ಕೈ ಇಟ್ಕೊಂಡು ಹಿಂಗೆ ತಟ್ಟಿ, ಬೆನ್ನು ತಟ್ಟಿ. ಯಾಕಂದ್ರೆ ಯಾರೂ ತಟ್ಟೋದಿಲ್ಲ, ನೀವೇ ತಡ್ಕೋಬೇಕು. SMA. A means what? ಅಚೀವಬಲ್. ಅಚೀವಬಲ್ ರಿಸಲ್ಟ್ಸ್ ಹಾಕಿ. ಈಗ ನೀವು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಗ್ರೇಟ್. ನಾನು ಕೆಲಸ ಮಾಡ್ಕೊಂಡೆ PhD ಮಾಡ್ತಿರೋದು, ನಾನು ಕೆಲಸ ಮಾಡೇ ಇದೆಲ್ಲ ಡಿಗ್ರೀಸ್ ಮಾಡಿರೋದು. ಅದಕ್ಕೆ ಅಂತ ನಾನು ಮಾಡೋಕ್ಕೋಗಿಲ್ಲ. ನಾನೇನು ಮಾಡಿದೆ ಅಂದರೆ, ಮಲ್ಕೊಳ್ಳೋ ಸಮಯನ ಕಮ್ಮಿ ಮಾಡ್ತಾಯಿದ್ದೀನಿ. ಡೂ ದಿಸ್. ಕೆಲವರು ಹೇಳ್ತಾರೆ, ಹುಡುಗರು ಬಂದು ಹೇಳ್ತಾರೆ, ಹುಡುಗಿರು ಹೇಳ್ತಾರೆ, ಸರ್ 8 ಗಂಟೆ ಮಿನಿಮಮ್ ಮಲಗಲೇಬೇಕಲ್ಲ ಸರ್. ಯಾರು ಹೇಳಿದ್ದು? ಎಲ್ಲಿದೆ? ಸಂಡೇ 10 ಗಂಟೆ ಮಲಗೋರಿದ್ದಾರೆ, 13 ಗಂಟೆ ಮಲಗ್ತಾರೆ. ಮಾಡಬೇಡಿ ಆ ಥರ. ಫ್ಯಾಟಿಗ್ ನೀವು ನೋಡಿ, 10-12 ಗಂಟೆ ಮಲಗಿ ಎದ್ದಾದ್ಮೇಲೆ ಬಾಡಿ ಎಲ್ಲ ಪೈನ್ ಆಗೋಕ್ಕೆ ಶುರು ಆಗಿರುತ್ತೆ. ಕರೆಕ್ಟಾ? ಸಾಕು 4-4 ಗಂಟೆ ಎದ್ದಳಿ. ಇವರೇ ಹೇಳಿರುವ ವಿವೇಕಾನಂದ ಅವರು, ಎದ್ದೇಳಿ ಫಸ್ಟು. ಗೆಟ್ ಅಪ್ ಇನ್ ದ ಮಾರ್ನಿಂಗ್. ದಟ್ ಈಸ್ ಕಾಲ್ಡ್ A, ಅಚೀವಬಲ್. R ಅಂದರೆ ರಿಯಲಿಸ್ಟಿಕ್ ಗೋಲ್ಸ್ ಹಾಕಿ. ನಾನು 1 ತಿಂಗಳಲ್ಲೇ ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡ್ತೀನಿ. ಸುಳ್ಳು, ಆಗಲ್ಲ. ನಾನೇ ಹೇಳ್ತೀನಿ. 10 ತಿಂಗಳು ಟೈಮ್ ಟೇಬಲ್ ಹಾಕಿ. ಅವ್ರು ಹೇಳ್ದಂಗೆ ಟೈಮ್ ಟೇಬಲ್ ಹಾಕಿ. ಹೇಗಿರ್ಬೇಕು ಟೈಮ್ ಟೇಬಲ್ ಅಂದರೆ, ಅದಕ್ಕೆ ಮೋಸ ಮಾಡಬೇಡಿ. 5 ಗಂಟೆ ಅಂದರೆ 5 ಗಂಟೆಗೆ ಎದ್ದೇಳಬೇಕು. ಡೋಂಟ್ ಚೀಟ್ ಯುವರ್ ಸೆಲ್ಫ್, ಬಿಕಾಸ್ ಇಫ್ ಯು ಸ್ಟಾರ್ಟ್ ಚೀಟಿಂಗ್ ಯುವರ್ ಸೆಲ್ಫ್, ಯು ವಿಲ್ ನಾಟ್ ಹ್ಯಾವ್ ರಿಯಲಿಸ್ಟಿಕ್ ಗೋಲ್ಸ್. T ಅಂದರೆ ಟೈಮ್. ಟೈಮ್ ಈಸ್ ವೆರಿ ಪ್ರೆಷಸ್. ಈ ಟೈಮ್ ನಿಮಗೆ ಮತ್ತೆ ಸಿಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಈ ಕಳೆದು ಹೋಗಿ ಘಟನೆ ಇರುತ್ತಲ್ಲ, ಇದು ವಾಪಸ್ ಸಿಗೋದಿಲ್ಲ. ಅರ್ಥ ಆಯ್ತಪ್ಪ? ಇಡು ಗಡ್ಡ ಅನ್ಸ. ಬಿ ಸ್ಮಾರ್ಟ್. ಹೇಳಿ, ನಾನು ಸ್ಮಾರ್ಟ್ ಆಗಿದ್ದೀನಿ ಅಂತೇಳಿ. ಯಾವ ಥರ ಅಂತ ಕೇಳಿದ್ರೆ ಈ ಥರ ಹೇಳಿರಿ. ಸ್ಪೆಸಿಫಿಕ್. M ಅಂದರೆ ಮೆಷರಬಲ್, A ಅಂದರೆ ಅಟೈನಬಲ್, R ಅಂದರೆ ರಿಯಲಿಸ್ಟಿಕ್, T ಅಂದರೆ ಟೈಮ್. ಡೂ ಇಟ್. ಆಲ್ ದ ಬೆಸ್ಟ್. ಪಾಸ್ ಆಗಿರ್ತೀರಾ ನೆಕ್ಸ್ಟ್ ಇಯರ್, ಡೋಂಟ್ ವರಿ. Sir, highly impossible. Wait. Please take back your word, highly impossible. I'll tell you why. Do you see movies? Can you recall your hero? Yes. ನೋಡಿ, ನೀವು ಫಿಲಮ್ಗಳನ್ನ ನೋಡ್ತೀರಾ. ಹುಡುಗಿರು ಹೀರೋ ಹೇಗಿದ್ದ, ಹೇಗೆ ಎಂಟ್ರಿ ಕೊಟ್ಟ ಜ್ಞಾಪಕ ಇದೆ. ಹುಡುಗರು ಹೀರೋಯಿನ್ ಹೇಗೆ ಎಂಟ್ರಿ ಕೊಟ್ಟರು ಜ್ಞಾಪಕ ಇದೆ. ನನ್ನ ಪ್ರಶ್ನೆ ಇಷ್ಟೇ, ಬುಕ್ ಯಾಕೆ ಜ್ಞಾಪಕ ಬರಲ್ಲ? ಯಾಕೆ ಅಂದರೆ ತಮಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ರಿಮೆಂಬರ್, ಬುಕ್ ಹೇಗೆ ಓದಬೇಕು ಗೊತ್ತಾ? ಪ್ಲೀಸ್ ಸಿಟ್ ಡೌನ್, ಐ ಟೆಲ್ ಯು. ವೆನ್ ಯು ಟೇಕ್ ಅ ಬುಕ್, ಪ್ಲೀಸ್ ರಿಮೆಂಬರ್, ದಿಸ್ ಇಸ್ ಅ ಬುಕ್. ನೀವೇನು ಮಾಡ್ತೀರಾ ಗೊತ್ತಾ? ಯು ಆರ್ ಟೇಕಿಂಗ್ ಅ ಟಫೆಸ್ಟ್ ಸಬ್ಜೆಕ್ಟ್. ಕೆಲವ್ರಿಗೆ ಮ್ಯಾಥ್ಸ್ ಆಗಲ್ಲ, ಕೆಲವ್ರಿಗೆ ಕೆಮಿಸ್ಟ್ರಿ ಆಗಲ್ಲ, ಕೆಲವ್ರಿಗೆ ವರ್ಕಿಂಗ್ ಪೇಪರ್ ಆಗಲ್ಲ. ನೋಡ್ತೀರಾ, ಇದು ಒಂದು ಸಬ್ಜೆಕ್ಟು. ನೋಡಿ, ನೀವು ಓದ್ತಿರೋ ರೀತಿ, ಯು ಡೋಂಟ್ ಲವ್ ಇಟ್. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಹೇಳಿ, ವಾಟ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್, ದಿಸ್ ಇಸ್ ಈಸಿ, ಕಮ್ ಆನ್, ಸ್ಟಾರ್ಟ್, ಡೂ ಇಟ್. ಟ್ರೈ ಮಾಡಿ. ಇವತ್ತಿಂದ ಚೇಂಜ್ ಆಗಿಲ್ಲ ಅಂದರೆ ನೀವೇಂತೀರ ಅನ್ಸ್ಕೊತೀನಿ. ದಿಸ್ ಇಸ್ ವಾಟ್ ಐ ಡಿಡ್ ಫಾರ್ ಮ್ಯಾಥ್ಸ್. ಕೆಮಿಸ್ಟ್ರಿ ವಾಸ್ ಅ ಮಿಸ್ಟ್ರಿ, ಪಾಸ್ ಆಯಿತು. ಮ್ಯಾಥ್ಸ್ ಇವತ್ತು ಕ್ಯಾಟಿಗೆ ಟೀಚ್ ಮಾಡ್ತೀನಿ. ಹೇಗೆ ಸಾಧ್ಯ? ಬಿಕಾಸ್
You start loving your subject first. Then you can remember heroes and heroines. Why can't you remember the books? Interest matters a lot. Okay? Thank you, sir. Thanks for your patience listening. Wish you all the best. God bless you. Thank you.